ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಶೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರಲ್ಲಿ ಎಕ್ಸಸೈಸ್ 5.2. ಸೊ ಈ 5.2 ಎಕ್ಸಸೈಸ್ ನಿಮಗೆ ಬರಬೇಕು ಅಂತಂದರೆ ಇವೆಲ್ಲ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ರೈಟ್? ಸೊ ಅದರಲ್ಲಿ ಕ್ವಶನ್ ನಂಬರ್ 1 ಇಂದ ನಾವು ಸ್ಟಾರ್ಟ್ ಮಾಡೋಣ. ಮೇಲ್ಗಡೆ ಏನು ಕ್ವಶನ್ ಕೊಟ್ಟಿದ್ದಾನೆ ಅಂತಂದ್ರೆ ಅವ ಡಿಫ್ರೆನ್ಶಿಯೇಟ್ ದ ಫಾಲೋಯಿಂಗ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಐತಿ. ಸೊ ಎಕ್ಸಾಮ್ದಾಗ ಈ ಟೈಪ್ ಕ್ವಶನ್ ಕೊಟ್ಟ ತಕ್ಷಣ ನೀವೇನು ಮಾಡ್ಕೋಬೇಕು, ಲೆಟ್ ಇದನ್ನು y ಅಂತ ತಗೊಳ್ಳೋಣ. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಅನ್ಕೊಳ್ರಿ. ಸೊ ಇದನ್ನ ಏನು ಮಾಡಬೇಕು, ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅದಕ್ಕೆ ಕ್ವಶನ್ ಕೊಟ್ಟಿರ್ತಾನಲ್ಲ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿರ್ತಾನಲ್ಲ. ಸೊ ನಾವು ಬರ್ಕೊಳ್ಳೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳೋಣ. ಇಷ್ಟು ಬರ್ಕೊಂಡಾದ್ಮೇಲೆ ಸೊ ಈಗ ಈ y ಅನ್ನೋ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಯಾರ ಜೊತೆ, ಎಕ್ಸ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡೋಣ. ಇಸ್ ಈಕ್ವಲ್ ಟು, ಸೊ ನಾವು ಏನು ಮಾಡತ್ತೇವೆ ಈಗ, ಎಕ್ಸ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡತ್ತೇವೆ. ಯಾವ ಫಂಕ್ಷನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡತ್ತೀವಿ, y ಅನ್ನೋ ಫಂಕ್ಷನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡತ್ತೇವೆ. y ಅಂದ್ರೆ ಯಾರು, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಈ ಫಂಕ್ಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾ ಏನು ಮಾಡತ್ತೀನಿ, ಡಿಫ್ರೆನ್ಶಿಯೇಟ್ ಮಾಡತ್ತೀನಿ, ರೈಟ್? ಸೊ ಹಂಗಾರೆ ಈಗ dy ಬೈ ಡಿ ಎಕ್ಸ್ ಬರ್ಕೋರಿ. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಈಗ ಇಲ್ಲಿ ಬ್ರಾಕೆಟ್ ಐತಿ ಅಂದ ತಕ್ಷಣ ನೀವು ಮತ್ತೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಿಲ್ಲ, ಸಾಲ್ವ್ ಮಾಡಂಗಿಲ್ಲ. ಸೊ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು, ಆಮೇಲೆ ಇದು ಹೊರಗಿಂದು ಆ ತರ ಇಲ್ಲ. ಇದು ಸೈನ್ ಆಫ್ ಇದು ಆಂಗಲ್ ಇದ್ದಂಗೆ ಇದೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡತ್ತೀವಿ ನಾವು. ಸೊ ಲೆಫ್ಟ್ ಸೈಡ್ ಇಂದನ ಬರ್ಬೇಕು, ನೆನ್ಪಿಟ್ಕೊಂಡ್ಬಿಡ್ರಿ, ಲೆಫ್ಟ್ ಸೈಡ್ ಇಂದ ಬರ್ಬೇಕು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತೆ ನಮ್ದು ಫಾರ್ಮುಲಾ ಒಳಗ ಕಾಸ್ ಎಕ್ಸ್ ಅಂತ ಐತಿ. ಡೌಟ್ ಇದ್ರೆ ಇಲ್ಲಿ ಆಲ್ರೆಡಿ ಬರ್ದಿಟ್ಟಿನಿ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಇವೆಲ್ಲ ಬರ್ದಿಟ್ಟಿನಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಕಾಸ್ ಎಕ್ಸ್ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನ್ ಬರೀನು, ಕಾಸ್ ಎಕ್ಸ್ ಅಂತ ಬರೀನು. ಸೊ ಈಗ ಎಕ್ಸ್ ಪ್ಲೇಸ್ ಒಳಗೆ ಎಕ್ಸ್ ಇದ್ರೆ ನಾ ಬಿಡ್ತಿದ್ದೆ. ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿಬೇಕು. ಸೊ ಎಕ್ಸ್ ಪ್ಲೇಸ್ ಒಳಗೆ ಎಕ್ಸ್ ಇಲ್ಲ. ಇಲ್ಲಿ ಯಾರದಾರ, ಯಾವ ಕ್ವಾಂಟಿಟಿ ಅದಾರ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅದಾರ. ಯಾರದಾರು, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅದಾರ. ಸೊ ಹಂಗಾರ ಎಕ್ಸ್ ಇದ್ರೆ ಬಿಟ್ಬಿಡ್ತಿದ್ವಿ, ಅಲ್ಲೇ ಸ್ಟಾಪ್ ಆಕಿತ್ತು. ಬಟ್ ಎಕ್ಸ್ ಅನ್ನು ಬಿಟ್ಟು ಬೇರೆ ಯಾವ್ದಾದ್ರು ಕ್ವಾಂಟಿಟಿ ಇದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಟ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದ್ರೆ ನಾನು ಏನ್ ಹೇಳಕೊಂಟೇನಿ ಅಂತಂದ್ರ, ಇದು ಎಕ್ಸ್ ಇತ್ತು ಬಿಟ್ಬಿಡುನು, ಅಕಸ್ಮಾತ್ ಎಕ್ಸ್ ಬದ್ಲಿ ಬೇರೆ ಕ್ವಾಂಟಿಟಿ ಇತ್ತು ಅಂತಂದ್ರ ಇದನ್ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಕೈತಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ. ಅಂದ್ರ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇತ್ತಲ್ಲ, ಎಕ್ಸ್ ಬಿಟ್ಟು ಯಾವುದೋ ಕ್ವಾಂಟಿಟಿ ಇತ್ತಲ್ಲ, ಅದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಮತ್ತೇನ್ ಮಾಡ್ಬೇಕು ನಾವು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಹಂಗಾರ ಇದನ್ನ ಬರೀ ಹಂಗಾರ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಸ್ ಇಟ್ ಇಸ್ ಬರ್ಕೊಂಡು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಇದಂತೂ ಡಿಫ್ರೆನ್ಶಿಯೇಷನ್ ಮುಗಿದೈತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡು, ಇದನ್ನು ಡಿಫ್ರೆನ್ಶಿಯೇಷನ್ ಮಾಡು. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರ ಇದು ಯಾವ ಫಾರ್ಮ್ಯಾಟ್ ಒಳಗೆ ಐತಿ, ಎಕ್ಸ್ ಟು ದ ಪವರ್ ಎನ್ ಫಾರ್ಮ್ಯಾಟ್ ಒಳಗೆ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಏನೈತಿ, ಇಲ್ಲಿ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನ್ ಬರ್ತೈತಿ ನಮಗೆ, ಇದು ಫಾರ್ಮುಲಾ ಕೊಟ್ಟಾನೆ. ಏನ್ ಕೊಟ್ಟಾನ, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅಂತ ಕೊಟ್ಟಾನ. dy ಬೈ ಡಿ ಎಕ್ಸ್ ಅಂದ್ರು ಒಂದ, ಇಲ್ಲಿ ಮೇಲ್ಗಡೆ ಡ್ಯಾಶ್ ಬರ್ದ್ರು ಒಂದ. dy ಬೈ ಡಿ ಎಕ್ಸ್ ಅಂತ ಬರ್ದ್ರೆ ಸ್ಪೇಸ್ ಭಾಳ ಹೋಗ್ತೈತಿ ಅಂತೇಳಿ ನಾ ಏನ್ ಬರ್ದೇನೆ, ಇಲ್ಲಿ ಡ್ಯಾಶ್ ಅಂತ ಬರ್ದೇನೆ. ಸೊ ಅದೇ ರೀತಿ ಸೊ ಇಲ್ಲಿ ಈಗ ಎಕ್ಸ್ ಟು ದ ಪವರ್ ಎನ್ ಐತಿ, ನಮ್ಗೆ ಇಲ್ಲಿ ಏನೈತಿ ಕ್ವಶನ್ ಎಕ್ಸ್ ಸ್ಕ್ವೇರ್ ಐತಿ. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ ಎನ್ ಏನೈತಿ, ಇಲ್ಲಿ ಹಿಯರ್ 2 ಐತಿ. ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೊ ಎನ್ ಪ್ಲೇಸ್ ಒಳಗೆ 2 ಬರಿಬೇಕು, ಎಕ್ಸ್ ಆಸ್ ಇಟ್ ಇಸ್. ಎನ್ ಮೈನಸ್ 1 ಅಂದ್ರೆ 2 ಮೈನಸ್ 1, ವಿ ಗೆಟ್ 2 ಎಕ್ಸ್ 2 ಮೈನಸ್ 1 1. ಸೊ ಮೇಲ್ಗಡೆ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಮ್ಗೆ ಏನ್ ಸಿಗ್ತೈತಿ, 2x ಸಿಗ್ತೈತಿ. ಸೊ ಇಲ್ಲಿ ಏನ್ ಬಂದಂಗ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಪ್ಲಸ್ ಈ ಡಿಫ್ರೆನ್ಶಿಯೇಷನ್ ಆಫ್ 5, ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0. ನೆನ್ಪಿಟ್ಕೋರಿ, ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0 ಇಲ್ಲಿ ಬರ್ದಿಲ್ಲಲ್ಲ. ಸೊ ಇಲ್ಲಿ ಬರಿತೇನೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಂತ ಕೆ ಅಂತ ಬರಿತೀನಿ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ 5 3 2 2024 ವಾಟ್ ಎವರ್. ಸೊ ಡಿಫ್ರೆನ್ಶಿಯೇಷನ್ ಆಫ್ 5 ಏನ್ ಬಂತ, 0 ಬಂತ. ಸೊ ಹಂಗಾರ ಇದು 2x ಪ್ಲಸ್ 0 ಏನಕ್ಕೈತಿ ಆನ್ಸರ್, 2x ಪ್ಲಸ್ 0 2x ಆಕೈತಿ. ಇದನ್ನ ಫಸ್ಟ್ ಬರ್ಕೊಂಡ್ಬಿಡೋಣ, ಚಂದ ಕಾಣ್ತೈತಿ. ಸೊ ಇದು ಇಂಟು ಏನ್ ಉಳಿತೈತಿ ಇಲ್ಲಿ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಸ್ ಇಟ್ ಈಸ್. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಆಫ್ ಕ್ವಶನ್ ನಂಬರ್ 1. ಸೊ ಇದನ್ನ ಬರ್ಕೋರಿ. ಇದಾದ ನಂತರ ಕ್ವಶನ್ ನಂಬರ್ 2 ಸಾಲ್ವ್ ಮಾಡೋಣ. ಓಕೆ, ಓಕೆ.
ಇವಾಗ ಸೆಕೆಂಡ್ ಕ್ವಶನ್ ಕಾಸ್ ಆಫ್ ಸೈನ್ ಎಕ್ಸ್. ಸೊ ಫಸ್ಟ್ ಎಕ್ಸಾಮ್ದಾಗ ಇಷ್ಟು ಕ್ವಶನ್ ಕೊಟ್ಟ ತಕ್ಷಣ ನಾವೇನು ಮಾಡ್ಕೋಬೇಕು, ಲೆಟ್ y is equal to cos of sin x ಅಂತ ಚೂಸ್ ಮಾಡ್ಕೋಬೇಕು, ರೈಟ್. ಸೊ ಈಗ ಫಸ್ಟ್ ನಾವು ಏನಂತ ಹೇಳಿರ್ತಾನೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿರ್ತಾನಲ್ಲ, ಸೊ ಅದನ್ನು ಬರ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈ y ಅನ್ನೋ ಫಂಕ್ಷನ್ ಅನ್ನ ಏನು ಮಾಡ್ಬೇಕು ನಾವು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಹಂಗಾರೆ y ಅಂದ್ರೆ ಫಂಕ್ಷನ್ ಯಾವ್ದು ಹಂಗಾರೆ ಇಲ್ಲಿ, ಕಾಸ್ ಆಫ್ ಸೈನ್ ಎಕ್ಸ್. ಈ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನ್ ಮಾಡಬೇಕು, ಡಿಫ್ರೆನ್ಶಿಯೇಷನ್ ಮಾಡಬೇಕು. ಸೊ ಹಂಗಾರೆ ಇದು ದಿಸ್ ಇಸ್ dy by dx as it is, dy by dx as it is. ಡಿಫ್ರೆನ್ಶಿಯೇಷನ್ ಆಫ್ ಈ ಫಸ್ಟ್ ಈಗ ಬ್ರಾಕೆಟ್ ಒಳಗಿನ ಕ್ವಾಂಟಿಟಿ ಸಾಲ್ವ್ ಮಾಡಂಗಿಲ್ಲ, ನಾ ಅವಾಗಲೇ ಹೇಳ್ದಂಗ ಇದನ್ನ ಏನ್ ಮಾಡ್ಬೇಕು, ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ತಾ ಬರಬೇಕು. ಸೊ ಲೆಫ್ಟ್ ಸೈಡ್ ಯಾರದಾರ, ಕಾಸ್ ಎಕ್ಸ್, ಕಾಸ್ ಅದಾರ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನು, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ಸೊ ಸೈನ್ ಏನ್ ಬರಿಬೇಕಾಗಿತ್ತು, ಇಲ್ಲಿ ಎಕ್ಸ್ ಬರಿಬೇಕಾಗಿತ್ತು, ಬಟ್ ಎಕ್ಸ್ ಬದ್ಲಿ ಬೇರೆ ಯಾವುದೋ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ ಇಲ್ಲಿ, ಸೈನ್ ಎಕ್ಸ್ ಅಂತ ಕ್ವಾಂಟಿಟಿ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಹಂಗಾರೆ ಇಲ್ಲಿ ಎಕ್ಸ್ ಇದ್ರೆ ಬಿಟ್ಟು ಬಿಡ್ತಿದ್ವಿ, ಎಕ್ಸ್ ಬದ್ಲಿ ಬೇರೆ ಯಾವುದೋ ಕ್ವಾಂಟಿಟಿ ಐತಿ ಅಂತಂದ್ರೆ ಏನ್ ಮಾಡ್ಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಾರ್ಮುಲಾ ಅಂತ ಇಲ್ಲಿ ಬರ್ದಿದ್ದೆ ಐತಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್. ಸೊ ಹಂಗಾರ ಎಕ್ಸ್ ಬದ್ಲಿ ಬೇರೆ ಕ್ವಾಂಟಿಟಿ ಐತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನ್ ಬರಿತೀವಿ ವಾಪಸ್ ಹಂಗಾರ, ಕಾಸ್ ಎಕ್ಸ್ ಅಂತ ಬರಿಬೇಕು. ಇಲ್ಲ ಅಂದ್ ಮತ್ತೆ dy by dx ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಒಳಗೆ ಬರಿತಿದ್ರೆ ಬರೀರಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲೇ ಗೊತ್ತಾಕೈತಿ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರ್ದ್ಬಿಡ್ರಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ಇಷ್ಟು ಮಾಡಿದ್ರೆ ಮುಗೀತು. ಸೊ ಅಕಸ್ ಇದನ್ನ ನೀಟಾಗಿ ಬರ್ಕೋತೀರಿ ಅಂದ್ರೆ ಮೈನಸ್ ಇಲ್ಲಿ ಬರ್ಕೋರಿ, ಕಾಸ್ ಎಕ್ಸ್ ಇಲ್ಲಿ ಸ್ಟಾರ್ಟಿಂಗ್ ಬರ್ಕೋರಿ ಬೇಕಂದ್ರ, ಆಮೇಲೆ ಇದನ್ನೇನ್ ಬರ್ಕೋತೀರಿ, ಸೈನ್ ಆಫ್ ಸೈನ್ ಎಕ್ಸ್ ಅಂತಾರ ಬರ್ಕೋರಿ. ಇದನ್ನ ಆಚೆಗೆ ಈ ಟರ್ಮಿನೇ ಈ ಕಡೆ ಬರ್ಕೊಂಡು ಬರ್ದೇನೆ, ಇಷ್ಟ ಬಿಟ್ರೆ ನಡೀತದೆ, ಸಾಕು, ಸಫಿಶಿಯಂಟ್, ರೈಟ್. ಸೊ ಈ ಕ್ವಶನ್ ನಂಬರ್ ಸೇಮ್ ಟು ಸೇಮ್ ಥರ್ಡ್ ಸಾಲ್ವ್ ಮಾಡೋಣ ಹಂಗಾರೆ. ಇವಾಗ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನೈತಪ್ಪ ಅಂತಂದ್ರ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಐತಿ. ಎಕ್ಸಾಮ್ದಾಗ ಇಷ್ಟು ಕ್ವಶನ್ ಕೊಟ್ಟ ತಕ್ಷಣ ನೀವೇನ್ ಮಾಡ್ಕೋಬೇಕು, ಅದನ್ನ ಲೆಟ್ y ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡ್ಕೋಬೇಕು. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ನಾವು ಅವಾಗಲೇ ಹೇಳ್ದಂಗ ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೋತಾ ಬರಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ ಇಲ್ಲಿ, ಕಾಸ್ ಎಕ್ಸ್ ಅಂತ ಐತಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಮಾಡ್ಕೊಳ್ಳೋಣ ಹಂಗಾರೆ, dy by dx is equal to differentiation of sin theta cos theta in the place of theta ಯಾರು ಅದಾರ ಇಲ್ಲಿ, ax plus b ಅದಾರ. ಸೊ ಇಲ್ಲಿ ನೋಡಿ ರೆಡ್ ಕಲರ್ ಅಲ್ಲಿ ಏನ್ ಅಂಡರ್ಲೈನ್ ಮಾಡತ್ತೇನಲ್ಲ, ಈ ಪ್ಲೇಸ್ ಒಳಗೆ ಎಕ್ಸ್ ಇದ್ರೆ ನಾವು ಬಿಟ್ಬಿಡ್ತಿದ್ವಿ, ಬಟ್ ಆ ಪ್ಲೇಸ್ ಒಳಗೆ ಎಕ್ಸ್ ಇಲ್ಲಲ್ಲ. ಸೊ ಅದ್ರ ಸಂಬಂಧ ನಾವ್ ಏನ್ ಮಾಡ್ಕೋಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಸೊ ಹಂಗಾರ ಈ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಏನಕ್ಕೈತಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್, ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಏನ ಔಟ್ಸೈಡ್ ಇಟ್ಕೊಂಡು ಈ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಎ ಎಕ್ಸ್ ಇತ್ತಂದ್ರೆ ಈ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ಸೈಡ್ ಇಟ್ಕೊಂಡು ಈ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು, ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಎಕ್ಸ್ 1 ಆಕೈತಿ. ಸೊ ಏನ್ ಉಳಿತೈತಿ, ಎ ಅಷ್ಟೇ ಉಳಿತೈತಿ. ಸೊ ಹಂಗಾರೆ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಏನ್ ಬರ್ತೈತಿ ನಮ್ಗ, ಎ ಅಷ್ಟೇ ಬರ್ತೈತಿ. 2x ಇತ್ತಂದ್ರೆ 2 ಅಷ್ಟೇ ಬರ್ತೈತಿ, 3x ಇದ್ರೆ 3 ಅಷ್ಟೇ ಬರ್ತೈತಿ. ಯಾಕೆ ಹೇಳ, ಈ ಎಕ್ಸ್ 1 ಆಗಿ ಬಿಡ್ತೈತಲ್ಲ, ಸೊ ಇದು ಕಾನ್ಸ್ಟೆಂಟ್ ಟರ್ಮ್ ಅಷ್ಟೇ ಉಳಿದ್ ಬಿಡ್ತೈತಿ. ಸೊ ಹಂಗ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಇದ್ದ ಇಲ್ಲಿ ಎ ಅಷ್ಟೇ ಉಳಿತು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಬಿ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ಎ ಬಿ ಸಿ ಇವೆಲ್ಲ ಕಾನ್ಸ್ಟೆಂಟ್ ಟರ್ಮ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಬಿ ಏನ 0, ಅದನ್ನ ಬಿಟ್ಬಿಡ್ರಿ, ಬಿ ಏನಾಯ್ತು 0 ಆಯ್ತು. ಸೊ ಇದನ್ನ ನೀಟಾಗಿ ಬರ್ಕೋತೀರಿ ಅಂತಂದ್ರೆ ನಿಮ್ಗೆ ಏನ್ ಸಿಗುತ್ತಂದ್ರೆ ಇದು dy by dx is equal to a ಫಸ್ಟ್ ಬರ್ಕೊಂಡು ಇಲ್ಲಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಂಡ್ಬಿಟ್ರೆ ಮುಗೀತು. ಸೊ ಬಿ ಎಲ್ಲೋತು, ಡಿಫ್ರೆನ್ಶಿಯೇಷನ್ ಆಫ್ ಬಿ 0, ಬೇಕಂದ್ರೆ ಪ್ಲಸ್ 0 ಅಂತ ಬರ್ಕೊಡ್ಬೇಕಂದ್ರೆ ಎ ಪ್ಲಸ್ 0 ಎ ಆತ, ಎ ಈ ಕಡೆ ಬರಿ ಬದ್ಲಿ ಈ ಕಡೆ ಬರ್ಕೊಂಡೇವಿ ನೀಟ್ ಕಾಣ್ಲಿ ಅಂತ. ಓಕೆ, ಸೊ ಇದನ್ನ ಬರ್ಕೊಡ್ರಿ. ಇವಾಗ ಕ್ವಶನ್ ನಂಬರ್ 4 ಮತ್ತು 5 ನ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇವಾಗ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನೈತಿ ಅಂತಂದ್ರ y is equal to sec of tan root x ಐತಿ. ಸೊ ನಿನಗ ಡಿಫ್ರೆನ್ಶಿಯೇಷನ್ ಆಫ್ sec x ಗೊತ್ತಿರಬೇಕು, ಡಿಫ್ರೆನ್ಶಿಯೇಷನ್ ಆಫ್ tan x ಗೊತ್ತಿರಬೇಕು, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ x ಗೊತ್ತಿರಬೇಕು. ಡಿಫ್ರೆನ್ಶಿಯೇಷನ್ ಆಫ್ sec x ಏನೈತಿ, sec x ಇಂಟು tan x ಇಲ್ಲಿ ಐತಿ ನೋಡ್ರಿ, sec x ಇಂಟು tan x. ಆಮೇಲೆ ಡಿಫ್ರೆನ್ಶಿಯೇಷನ್ ಆಫ್ tan x sec square x ಇಲ್ಲಿ ಐತಪ್ಪ, ಇಲ್ಲಿ ಐತಿ ಡಿಫ್ರೆನ್ಶಿಯೇಷನ್ ಆಫ್ tan x sec square x. ಇಲ್ಲಿ ಥೀಟಾ ಐತಿ, ಇಲ್ಲಿ x ಐತಿ ಇಷ್ಟ. ನಮಗೆ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ x 1 divided by 2 root x. ಈ ತರ ಕ್ವಶನ್ ಐತಿ. ಸೊ ಇದನ್ನ ಸಾಲ್ವ್ ಮಾಡೋಣ.
ಸೊ ದಟ್ ಈಸ್ y ಅನ್ನೋ ಫಂಕ್ಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು x ಜೊತೆ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ dy by dx ಆಯ್ತು. ಸೊ ನಾವು ಆವಾಗಲೇ ಹೇಳಿದಂಗೆ ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೊತ ಬರಬೇಕು. ಡಿಫ್ರೆನ್ಶಿಯೇಷನ್ ಆಫ್ sec x into tan x ಬರೀ ನಂಗೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ sec x into tan x ಇಲ್ಲಿ ಏನು ಬರೀಬೇಕು, x ಅನ್ನೋ ಟರ್ಮ್ ಬರಬೇಕು. ಡಿಫ್ರೆನ್ಸ್ sec x into tan x ಇಲ್ಲಿ ಯಾವ ಟರ್ಮ್ ಬರಿಬೇಕಾಗಿತ್ತು ನಾವು, ಇಲ್ಲಿ x ಅನ್ನೋ ಟರ್ಮ್ ಫಾರ್ಮುಲಾ ಒಳಗೆ x ಅನ್ನೋ ಟರ್ಮ್ ಐತಿ. ಇಲ್ಲಿ ಫಾರ್ಮುಲಾ ಒಳಗೆ ಏನೈತಿ, ಡಿಫ್ರೆನ್ಷಿಯೇಷನ್ ಆಫ್ sin theta sec theta into tan theta ಐತಿ. ನಾನು ಇಲ್ಲಿ sec theta into tan theta ಬರ್ದೇನಿ, ಬಟ್ ಈ ಥೀಟಾ ಪ್ಲೇಸ್ ಒಳಗೆ ಬೇರೆ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ, tan root x ಐತಿ, ಅದನ್ನ ಬರ್ಕೋತೀನಿ. tan root x ಐತಿ. ಸೊ ಈ tan root x ಇದ್ರೆ ಏನ್ ಮಾಡ್ಕೋಬೇಕು, x ಬದಲಿ ಬೇರೆ ಕ್ವಾಂಟಿಟಿ ಬಂದೈತೆ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x. ಸೊ tan root x ಅನ್ನ ಮತ್ತೆ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಇಲ್ಲಿ ಬರಿತೀನಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ tan root x. ರೈಟ್. ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ ನೀವು. sec ಆಫ್ tan root x ಇದರಂತೂ ಡಿಫ್ರೆನ್ಶಿಯೇಷನ್ ಎಲ್ಲ ಮುಗಿದೈತಿ ಈ ಕಡೆದೆಲ್ಲ. ಸೊ ಇದನ್ನ ಆಸ್ ಇಟ್ ಈಸ್ ಹಂಗ ಬರ್ಕೊಳ್ಳೋಣ, tan root x. ಸೊ ಈ tan root x ಐತೆ, ಡಿಫ್ರೆನ್ಶಿಯೇಷನ್ ಆಫ್ tan x ಏನೈತಿ, sec square x ಐತಿ. ಬರೀ ನಂಗಾರ ಇಲ್ಲಿ ಏನ್ ಬರೀತೀನಿ, sec square x ಬರಿಬೇಕು. ಈ ಇಲ್ಲಿ ಏನ್ ಬರಿಬೇಕಾಗೈತಿ, ಈ ಪ್ಲೇಸ್ ಒಳಗೆ ನಾನು x ಬರಿಬೇಕಾಗೈತಿ, ಬಟ್ x ಇಲ್ಲ, ಬೇರೆ ಅದೋ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ, ರೂಟ್ x ಐತಿ. ಸೊ ರೂಟ್ x ಐತಿ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು, ಈ ರೂಟ್ x ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ dy by dx ಬರ್ಕೊಂಡು y ಪ್ಲೇಸ್ ನ ರೂಟ್ x ಬರಿಬೇಕು. ಅದ್ರ ಬದಲಿ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ. ಡಿಫ್ರೆನ್ಶಿಯೇಷನ್ ಆಫ್ ರೂಟ್ x ಏನೈತಿ, 1 divided by 2 root x. ಇಲ್ಲಿ 1 divided by 2 root x ಅದನ್ನ ನೀಟಾಗಿ ಬರ್ಕೊಂಡು ನಿಮ್ ಟೆಕ್ಸ್ಟ್ ಬುಕ್ ಒಳಗಿನ ಆನ್ಸರ್ ಬೇಕಂದ್ರೆ ನ್ಯೂಮಿನೇಟರ್ ಎಲ್ಲ ಆಸ್ ಇಟ್ ಇಸ್ ಬರ್ಕೋರಿ. ಏನೈತಿ ನ್ಯೂಮಿನೇಟರ್, sec ಆಫ್ tan root x, ನೆಕ್ಸ್ಟ್ tan ಆಫ್ tan root x, ನೆಕ್ಸ್ಟ್ sec square x ಡಿವೈಡ್ ಬೈ ರೂಟ್ x ಐತೆ, 2 root x ಐತಲ್ಲ, ಅದು ಹೋಲ್ ಡಿವೈಡೆಡ್ ಬೈ 2 root x ಅಂತ ಬರ್ದ್ಬಿಡ್ರಿ. ಯಾಕಂದ್ರೆ ಎಲ್ಲಾ ಕಡೆ ಮಲ್ಟಿಪ್ಲಿಕೇಶನ್ ಐತಲ್ಲ, ಸೊ ಇಲ್ಲಿ ಬರೆದ್ರು ಒಂದ, ಇಲ್ಲಿ ಹೋಲ್ ಡಿವೈಡ್ ಬೈ ಬರೆದ್ರು ಒಂದ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದನ್ನ ಬರ್ಕೊಳ್ರಿ. ಇವಾಗ ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡೋದು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 5, y is equal to sin of ax plus b cos of cx plus d. ಸೊ ಈ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನ್ ಮಾಡ್ಕೋಬೇಕು, ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಓಕೆ, ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋಣ ಹಂಗ. ಸೊ ಕ್ವಾಂಟಿಟಿ ಏನೈತಿ, y is equal to sin of ax plus b cos of cx plus d ಐತಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ u by v. ಅಂದ್ರೆ ನ್ಯೂಮಿನೇಟರ್ ಒಳಗ ಒಂದು ಫಂಕ್ಷನ್ ಐತಿ, ಡಿನಾಮಿನೇಟರ್ ಒಳಗ ಒಂದು ಫಂಕ್ಷನ್ ಐತಿ. ಸೊ ಇಂಥ ಸಿಚುವೇಶನ್ದಾಗ ನಾವ್ ಏನ್ ಮಾಡ್ಕೋಬೇಕು, ಇದೊಂದು ಫಾರ್ಮುಲಾ ಬರ್ತೈತಿ, u by v ಅಂತ ಒಂದು ಫಾರ್ಮುಲಾ ಬರ್ತೈತಿ. ಸೊ ಇಲ್ಲಿ dy by dx ಬರಿ ಬದಲು ಡ್ಯಾಶ್ ಅಂತ ಬರ್ದಿರ್ತೇವೆ. ಇಲ್ಲಿ ಹೆಂಗ್, ಇಲ್ಲಿ ಕ್ವಶನ್ದಾಗ ಇಲ್ಲಿ tan d by dx ಬರಿ ಬದಲು ಇಲ್ಲಿ ಡ್ಯಾಶ್ ಬರ್ದೇನಲ್ಲ, ಸೊ ಆಸ್ ಇಟ್ ಇಸ್ ಇಲ್ಲಿ ಹಂಗ ಬರಿತೇನೆ ಡ್ಯಾಶ್. ಸೊ ಇದನ್ನ ಫಸ್ಟ್ ಈ ತರ ಇದ್ದ ತಕ್ಷಣ ನೀವೇನ್ ಮಾಡ್ಕೋಬೇಕು, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋರಿ. ಫಸ್ಟ್ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋರಿ. ಆಫ್ಟರ್ ದಟ್ ಡಿನಾಮಿನೇಟರ್ನ ಏನ್ ಮಾಡು, ಆಸ್ ಇಟ್ ಈಸ್ ಹಂಗ ಇಟ್ಬಿಡು. ಈ ನ್ಯೂಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡು ಮೈನಸ್. ಈಗ ನ್ಯೂಮಿನೇಟರ್ ಹಂಗ ಇಡು, ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡೋದು ಇಷ್ಟ. ಈ ಫಾರ್ಮುಲಾ ನಾವೆಲ್ಲ ಹೆಂಗ್ ನೆನ್ಪಿಟ್ಕೊಂಡಿವಪ್ಪ ಅಂತಂದ್ರೆ, ಇದು ಫಸ್ಟ್ ಡಿನಾಮಿನೇಟರ್ ಫಸ್ಟ್ ಪ್ರಿಫರೆನ್ಸ್ ಕೊಡು. ವಿ ಸ್ಕ್ವೇರ್ ಆಕೈತಿ, ಆ ವಿನ ಹಂಗ ಇಡ್ಕೊ. ಡಿನಾಮಿನೇಟರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಕ್ಕೆ ಫಸ್ಟ್ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಸ್ಟಾರ್ಟಿಂಗ್ ಯು ನ ಡಿಫ್ರೆನ್ಶಿಯೇಷನ್ ಮಾಡ್ಬಿಡ್ತೇನೆ ನ್ಯೂಮಿನೇಟರ್. ನೆಕ್ಸ್ಟ್ ಯು ಹಂಗ ಇಟ್ಕೋತೀನಿ, ವಿ ಡಿಫ್ರೆನ್ಶಿಯೇಷನ್ ಮಾಡ್ಕೋತೀನಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ಬರ್ಕೊಳ್ಳೋಣ. ಸೊ dy by dx is equal to, ಸೊ ಫಸ್ಟ್ ನಂದ್ರೆ ಏನೈತಪ್ಪ, ಫಾರ್ಮುಲಾ ನೆನಪು ಇಲ್ಲದೆ ಇರಲಿ, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋಬೇಕು. ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಲೈನ್ ಹೊಡಿತೀನಿ. ಏನ್ ಇಷ್ಟು ದೊಡ್ಡ ಲೈನ್, ಅದು ಬೇಕಾಕೈತೆ ಅಷ್ಟು ದೊಡ್ಡ ಲೈನ್. ಸೊ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೊಂಡ್ಬಿಡೋಣ. ಕಾಸ್ cx ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಡೋಣ. ಇದಕ್ಕೆ ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಡೋಣ. ರೈಟ್. ಸೊ ಈ ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ವಿ. ಸೊ ಈ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗೆ ಇಡಬೇಕು. ಇವಾಗ ಈ ಡಿನಾಮಿನೇಟರ್ನ ಯಾವ್ದನ್ನು ಸ್ಕ್ವೇರ್ ಮಾಡಿಲ್ಲ, ಅದನ್ನ ಆಸ್ ಇಟ್ ಈಸ್ ಹಂಗೆ ಇಡು. ಕಾಸ್ ಆಫ್ cx ಪ್ಲಸ್ ಡಿ ಹಂಗೆ ಇಡು. ಅಂದ್ರೆ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗೆ ಇಟ್ಟಿ. ಈಗ ನ್ಯೂಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡು. ನ್ಯೂಮಿನೇಟರ್ ಏನೈತಿ, ಸೈನ್ ಆಫ್ ax ಪ್ಲಸ್ ಬಿ ಐತಿ. ಸೊ ಹಂಗೆ ಸೈನ್ ಆಫ್ ax ಪ್ಲಸ್ ಬಿ ನ ಡಿಫ್ರೆನ್ಶಿಯೇಷನ್ ಮಾಡು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಕಾಸ್ ಎಕ್ಸ್ ಐತಿ. ಸೊ ಹಂಗ ಬರ್ದ್ಬಿಟ್ಟಿದ್ದೀನಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನು, ಕಾಸ್ ಎಕ್ಸ್. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನೈತಿ, ಇಲ್ಲಿ ಇನ್ ದ ಪ್ಲೇಸ್ ಆಫ್ ಎಕ್ಸ್ ax ಪ್ಲಸ್ ಬಿ ಐತಿ. ಸೊ ಇಲ್ಲಿ ನಮಗ ಇದು ಎಕ್ಸ್ ಇದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ ನಾ, ಎಕ್ಸ್ ಇದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ.
ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಕ್ಕಿತ್ತು. ಬಟ್ ಇಲ್ಲಿ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಂದ್ರ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಗೇನ್ ಏನ್ ಮಾಡ್ಬೇಕು, ಈ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಅಂದ್ರೆ ಎಕ್ಸ್ ಪ್ಲಸ್ ಬಿ ನ ಡಿಫ್ರೆನ್ಶಿಯೇಷನ್ ಮಾಡು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಎಕ್ಸ್ ಅಷ್ಟೇ ಬರ್ತೈತಿ. ಇಲ್ಲಿ ಐತಿ ನೋಡ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎ ಎಕ್ಸ್, ಎ ಔಟ್ ಸೈಡ್ ಇಟ್ಕೋಬೇಕ. ಇದನ್ನ ಎಕ್ಸ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 1 ಆಕೈತಿ. ಸೊ ಎ ಇಂಟು 1 ಎ ಆಕೈತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಏನಾಯ್ತು, ಎ ಆಯ್ತು. ಡಿಫ್ರೆನ್ಶಿಯೇಷನ್ ಆಫ್ ಬಿ 0. ಅದನ್ನ ಡಿಫ್ರೆನ್ಶಿಯೇಷನ್ ಮಾಡಿದೆ ನಾ ಇವಾಗ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದೆ. ಸೊ ಈಗ ಮೈನಸ್ ಬರಿಬೇಕು, ಫಾರ್ಮುಲಾ ಒಳಗೆ ಮೈನಸ್ ಇರ್ತೈತಲ್ಲ, ಆ ಮೈನಸ್ ಬರಿ. ಅದಾದ ನಂತರ ಈಗ ಯಾವ್ದನ್ನ ಡಿಫ್ರೆನ್ಶಿಯೇಷನ್ ಮಾಡಿಪ್ಪ, ಈಗ ನ್ಯೂಮಿನೇಟರ್ ನ ಡಿಫ್ರೆನ್ಶಿಯೇಷನ್ ಮಾಡಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗೈತಿ. ಸೊ ನ್ಯೂಮಿನೇಟರ್ ಡಿಫ್ರೆನ್ಶಿಯೇಷನ್ ಮಾಡಿ ಹೌದಿಲ್ಲ. ಈಗ ನ್ಯೂಮಿನೇಟರ್ ಆಸ್ ಇಟ್ ಈಸ್ ಹಂಗೆ ಇಟ್ಬಿಡು, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನ ಹಂಗೆ ಇಟ್ಬಿಡು ನ್ಯೂಮಿನೇಟರ್. ಸೊ ಈಗ ಡಿನಾಮಿನೇಟರ್ ನ ಡಿಫ್ರೆನ್ಶಿಯೇಷನ್ ಮಾಡು. ಒಂದ್ಸಲ ನ್ಯೂಮಿನೇಟರ್ ಡಿಫ್ರೆನ್ಶಿಯೇಷನ್ ಮಾಡಿ. ಈಗ ಸೈನ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗೈತಿ. ಈ ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಮಾಡಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಆ ಮೈನಸ್ ಈ ಮೈನಸ್ ಸೇರಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೌದಿಲ್ಲ, ಆ ಮೈನಸ್ ಅನ್ನ ಇಲ್ಲಿ ಬರ್ಬಿಡ್ತಿಲ್ಲ. ಮೈನಸ್ ಬರಿ ಬದ್ಲಿ ಆ ಮೈನಸ್ ಈ ಮೈನಸ್ ಸೇರಿ ಇಬ್ರು ಪ್ಲಸ್ ಅಕ್ಕಾರು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್ ಬರಿಬೇಕು, ಮೈನಸ್ ಸೈನ್ ಎಕ್ಸ್ ಬರಿಬೇಕು. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನೈತಿ ಇಲ್ಲಿ, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಿ ಎಕ್ಸ್ ಪ್ಲಸ್ ಡಿ ಐತಿ. ಓ ಈಗ ಹಂಗಾರ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬಂತ. ಬಟ್ ಎಕ್ಸ್ ಇದ್ರೆ ಹಂಗ ಬಿಡ್ತಿದ್ದೆ. ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಕ್ವಾಂಟಿಟಿನ ಅಗೇನ್ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಈ ಸಿ ಎಕ್ಸ್ ಪ್ಲಸ್ ಡಿ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ಇದ ಟೈಪ್. ಇಲ್ಲಿ ಹೆಂಗೆ ಎಕ್ಸ್ ಅನ್ನ ಎ ಔಟ್ ಸೈಡ್ ಇಟ್ಕೊಂಡು ಎಕ್ಸ್ 1 ಆಕೈತಿ, ಬರೀ ಎ ಬರ್ತೈತಲ್ಲ, ಹಂಗೆ ಡಿಫ್ರೆನ್ಷಿಯೇಷನ್ ಆಫ್ ಸಿ ಎಕ್ಸ್ ಏನಾಕೈತಿ, ಬರೀ ಸಿ ಸಿಗ್ತೈತಿ ನಿನಗೆ. ಯಾಕೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಆಕೈತಿ. ಇನ್ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಡಿ ಏನಾಕೈತಿದೆ 0 ಆಕೈತಿ. ಸೊ ಇದು ಕಾನ್ಸೆಪ್ಟ್, ರೈಟ್. ಇದು ಆದ್ಮೇಲೆ ನೆಕ್ಸ್ಟ್ ಇದ್ರಾಗ ಈಗ ಡಿಫ್ರೆನ್ಶಿಯೇಷನ್ ಅಂತೂ ಎಲ್ಲ ಮುಗೀತು. ಇದ್ರಾಗ ಸಿಂಪ್ಲಿಫಿಕೇಶನ್ ಮಾಡಿ ಇಡಬೇಕು. ಆಮೇಲೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋ ಮುಂದೆ ನಾ ಏನ್ ಮಾಡ್ತೇನೆ ಅಂದ್ರೆ, ಈ ಡಿನಾಮಿನೇಟರ್ ಐತಲ್ಲ, ಈ ಕ್ವಾಂಟಿಟಿಗೂ ಸಂಬಂಧ ಐತಿ, ಈ ಡಿನಾಮಿನೇಟರ್ ಈ ಕ್ವಾಂಟಿಟಿಗೂ ಸಂಬಂಧ ಐತಿ. ಮಿಡಲ್ ಪ್ಲಸ್ ಐತಿ, ಇದಿಷ್ಟು ಒಂದು ಕ್ವಾಂಟಿಟಿ, ಆ ಕಡೆದಿಷ್ಟು ಒಂದು ಕ್ವಾಂಟಿಟಿ. ಸೊ ಡಿನಾಮಿನೇಟರ್ ಇವ್ರಿಗೆ ಸಂಬಂಧ, ಈ ಡಿನಾಮಿನೇಟರ್ ಅವ್ರಿಗೂ ಸಂಬಂಧ. ಇಬ್ಬರಿಗೆ ಸಪ್ರೇಟ್ ಸಪ್ರೇಟ್ ಬರ್ದ್ಬಿಡ್ತೀನಿ ನಾ ಇಲ್ಲಿ. dy by dx is equal to ಇದನ್ನ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹಂಗೆ ಇಡ್ತೀನಿ. ಈ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನು ಹಂಗೆ ಇಡ್ತೀನಿ. ಎ ಪ್ಲಸ್ 0 ಎ ಐತಲ್ಲ, ಎ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಇದನ್ನ ಅಲ್ಲಿ ಬದಲಿ ಇದನ್ನ ಸ್ಕ್ವೇರ್ ಐತಲ್ಲ, ಇಬ್ಬರಿಗೆ ಇದು ಸಪ್ರೇಟ್ ಸಪ್ರೇಟ್ ಬರ್ದ್ಬಿಡ್ತೀನಿ. ಇಲ್ಲಿ ಏನ್ ಬರಿಬೇಕಾ, ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇತ್ತು ಹೌದಿಲ್ಲ, ಸ್ಕ್ವೇರ್ ಬರಿ ಬದ್ಲಿ ಡಬಲ್ ಡಬಲ್ ಬರ್ದ್ಬಿಡ್ತೀನಿ ನಾನು. ಇದನ್ನ 2 ಸಲ ಬರ್ದ್ಬಿಡ್ತೀನಿ, ಯಾಕಂತ ನೆಕ್ಸ್ಟ್ ಅರ್ಥ ಆಕೈತಿ ನಿಮಗೆ. ಸಿ ಎಕ್ಸ್ ಪ್ಲಸ್ ಡಿ, ಈಗ ಪ್ಲಸ್ ಸಪ್ರೇಟ್ ಮಾಡ್ತೇನೆ. ಸಪ್ರೇಟ್ ಮಾಡಿ ಈ ಕ್ವಾಂಟಿಟಿ ಆ ಕಡೆ ಸಪ್ರೇಟ್ ಬರ್ಕೋತೀನಿ. ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಈಸ್, ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಈಸ್. ಇದು ಸಿ ಪ್ಲಸ್ 0 ಐತಲ್ಲ, ಅದನ್ನ ಸಿ ಈ ಕಡೆ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಸೊ ಈಗ ನೆಕ್ಸ್ಟ್ ಏನ್ ಬರ್ಕೋತೀನಿ, ಡಿವೈಡೆಡ್ ಬೈ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಐತಲ್ಲ, ಇದನ್ನ ಸಪ್ರೇಟ್ ಸಪ್ರೇಟ್ ಬರ್ಕೋತೀನಿ. ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದನ್ನ ಸಪ್ರೇಟ್ ಬಡಿತೀನಿ. ಆಮೇಲೆ ಇದು ಡಬಲ್ ಇದ್ದಕ್ಕೆ ಇನ್ನೊಂದ್ಸಲ ಬರ್ಕೊಂಡ್ಬಿಡ್ತೀನಿ, ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ, ರೈಟ್. ಸೊ ಇದನ್ನ ನೋಡ್ಕೊಡಿ, ಇದನ್ನ ಅರ್ಥ ಆಗ್ತಿಲ್ಲ ನಿಮ್ಗೆ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡೋದು ನಂಗಾರ, ಈಗ ಎ ಐತಲ್ಲ ಇಲ್ಲಿ, ಸೊ ಈ ಕೆಳಗಡೆ ಎ ಅಂತೂ ಇಲ್ಲ ಕ್ಯಾನ್ಸಲ್ ಮಾಡಕ್. ಮತ್ತೇನ ಕಾಸ್ ಎ ಎಕ್ಸ್ ಪ್ಲಸ್ ಡಿ ಐತಿ, ಇಲ್ಲಿ ಕಾಸ್ ಎ ಎಕ್ಸ್ ಪ್ಲಸ್ ಡಿ ಐತಿ, ಎಕ್ಸಾಕ್ಟ್ ಸೇಮ್ ಟು ಸೇಮ್ ಐತಿದೆ. ಸೊ ಹಂಗಾರ ಸೇಮ್ ಟು ಸೇಮ್ ಇದ್ರೆ ಏನ್ ಮಾಡ್ಬಿಡು ನಂಗಾರ, ಈ ಕ್ವಾಂಟಿಟಿನ ಕ್ಯಾನ್ಸಲ್ ಮಾಡ್ಬಿಡು. ಕ್ಯಾನ್ಸಲ್ ಆಯ್ತು. ಇನ್ನು ಈ ಕಡೆ ಯಾವಾರ ಕ್ಯಾನ್ಸಲ್ ಆಕ್ಕವನ, ಇಲ್ಲಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಐತಿ, ಇಲ್ಲಿ ಆಂಗಲ್ ಸಿ ಎಕ್ಸ್ ಪ್ಲಸ್ ಡಿ ಐತಿ, ಇಲ್ಲಿ ಕಾಸ್ ಅನ್ನೋ ಟರ್ಮ ಇಲ್ಲ ಕ್ಯಾನ್ಸಲ್ ಆಗಕ್ಕ. ಸೊ ಕ್ಯಾನ್ಸಲ್ ಆಗೋ ಮಾತೇ ಇಲ್ಲ. ಸೊ ಹಂಗಾರೆ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ, ಇದು dy by dx as it is ಬರ್ಕೊಳ್ಳೋನು. ಈಗ ಎ ಅಂತೂ ಆಸ್ ಇಟ್ ಈಸ್ ಹಂಗೆ ಐತಿ. ಸೊ ಕಾಸ್ ಎ ಎಕ್ಸ್ ಪ್ಲಸ್ ಬಿ ನು ಹಂಗ ಬರ್ಕೋತೀನಿ, ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನು ಹಂಗ ಬರ್ಕೋತೀನಿ. ಬಟ್ ಇಲ್ಲಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಐತಲ್ಲ,
ಇದನ್ನ ಡಿನಾಮಿನೇಟರ್ ಪ್ಲೇಸ್ ಒಳಗೆ ಐತಿದ ಇದನ್ನ ನ್ಯೂಮಿನೇಟರ್ ಕನ್ವರ್ಟ್ ಮಾಡಿದ್ರ ಅಂದ್ರ ಇದನ್ನ ರೆಸಿಪ್ರೋಕಲ್ ಏನಕೈತಿದ ಸೆಕ್ ಆಕೈತಿ. ಸೊ 1/cos ಏನಂಗರ ಸೆಕ್, ಇಲ್ಲಿ ಬರ್ದ್ ಬಿಡ್ತೇನೆ ಸೆಕ್ ಆಫ್ cx plus d ಅಂದ್ರೆ ಡಿನಾಮಿನೇಟರ್ ಇದ್ದು ನ್ಯೂಮಿನೇಟರ್ ಒಳಗೆ ಬರ್ಕೊಂಡ್ಬಿಟ್ಟೆ. 1/cos ಇದ್ದಿದ್ದು ಸೆಕ್ ಆಫ್ cx plus d ಆಯ್ತು. ನೆಕ್ಸ್ಟ್ ಈ ಕಡೆ ಇಲ್ಲಂತೂ ಕ್ಯಾನ್ಸಲ್ ಮಾಡಕ್ ಯಾವ ಇಲ್ಲ, ಯಾಕಂದ್ರೆ ನ್ಯೂಮಿನೇಟರ್ ಸೈನ್ ಐತಿ, ಡಿನಾಮಿನೇಟರ್ ಕಾಸ್ ಐತಿ. ಅಕಸ್ಮಾತ್ ಏನಾದ್ರು sin by cos ಬರ್ತೈತಿ ನಾ ಚೆಕ್ ಮಾಡು. ಇದು sin ಥೀಟಾ cos ಥೀಟಾ ಆಂಗಲ್ ಸೇಮ್ ಇರ್ಬೇಕು. ax plus b ಇಲ್ಲಿ ax plus b ಇಲ್ಲ, ಇಲ್ಲಿ ಐತ ನೋಡ cx plus d ಐತಲ್ಲ. ಸೊ ಹಂಗಾರ ಇದಿಷ್ಟು ಸೇರಿ sin ಆಫ್ cx plus d cos ಆಫ್ cx plus d sin by cos ಏನಂಗಾರ tan ಅದನ್ನ ಬರ್ಕೊಂಡ್ಬಿಡ್ತೇನೆ. ಸಿ ಹಂಗೆ ಇಟ್ಕೋತೀನಿ, ಈ tan cx plus d ಬರ್ಕೋತೀನಿ. ಅದಾದ್ಮೇಲೆ ಈ ನ್ಯೂಮಿನೇಟರ್ ಒಳಗಿದ್ದು ಆಸ್ ಇಟ್ ಇಸ್ ಹಂಗ ಬರ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ. ನ್ಯೂಮಿನೇಟರ್ ಇದ್ದಿದ್ದು ಆಸ್ ಇಟ್ ಇಸ್ ಹಂಗ ಬರ್ಕೋರಿ ax plus b ಅಂತ. ಬಟ್ ಈ ಡಿನಾಮಿನೇಟರ್ ಒಳಗೆ ಐತಲ್ಲ ಕಾಸ್, ಅದನ್ನೇ ನ್ಯೂಮಿನೇಟರ್ ಕನ್ವರ್ಟ್ ಮಾಡಿ ಬರ್ಕೋರಿ. ಸೊ 1/cos ಏನಕೈತಿ, 1/cos ಸೆಕ್ ಆಕೈತಿ. ಸೊ ಕಾಸ್ ರೆಸಿಪ್ರೋಕಲ್ ಸೆಕ್ ಹೌದಿಲ್ಲ, ಅದನ್ನ ಬರ್ಕೊಂಡ್ಬಿಡ್ತೇನೆ. ಸೊ ಅದನ್ನ ಸೆಕ್ ಆಫ್ cx plus d ಅಂತ ಬರ್ಕೊಂಡೆ. ಅಂದ್ರೆ ಏನಿಲ್ಲ, ಇದು 1/cos ಇದ್ದದನ್ನ ಮೇಲ್ಗಡೆ ತಗೋಬೇಕಂತೆ ಸೆಕ್ ಅಂತ ಬರ್ಕೊಂಡೆ, ಸೆಕ್ ಆಫ್ cx plus d ಅಂತ ಬರ್ಕೊಂಡೇವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್, ರೈಟ್. ಸೊ ಇದನ್ನ ಬರ್ಕೊಳ್ರಿ. ಓಕೆ, ಕ್ವಶನ್ ನಂಬರ್ 6 ಅನ್ನ ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 6 cos x cube sin square x to the power 5 ಅಂತ ಐತಿ ಕ್ವಶನ್. ಸೊ ಇದನ್ನ ಏನ್ ಮಾಡೋಣ, ಫಸ್ಟ್ ನಮ್ ಡ್ಯೂಟಿ ಏನ, ಲೆಟ್ y is equal to cos x cube into sin square x to the power 5. ಈ ಸ್ಕ್ವೇರ್ ಇಲ್ಲಿ ಬರೀ ಬದ್ಲಿ ನಾ ಏನ್ ಬರ್ಕೋತೀನಿ ಅಂತಂದ್ರೆ ಇವಾಗ ಹೋಲ್ ಸ್ಕ್ವೇರ್ ಅಂತ ಬರ್ದ್ ಬಿಡ್ತೀನಿ. ಬಿಕಾಸ್ sin square x is equal to sin x whole square. ಸಿಮಿಲರ್ಲಿ ಯಾವ್ದಾರ ಫಂಕ್ಷನ್ ತಗೋರಿ, tan square x ಇಲ್ಲ tan cube x is equal to tan x whole to the power cube. ಬೋತ್ ಆರ್ ಸೇಮ್. ನಾ ಇದನ್ನ ತಗೋತೀನಿ ಈ ತರ, ಯಾಕಂತ ಗೊತ್ತಾಕೈತಿ ನಿಮಗೆ ಇವಾಗ. ಸೊ ಈ ಕ್ವಾಂಟಿಟಿನ ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ದಟ್ ಈಸ್ y ಅನ್ನೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೇವೆ. ಇದು 2 ಟರ್ಮ್ಸ್ ಅದ, ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಅದಾವ. ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಅದಾವ ಅಂತಂದ್ರ ಇಲ್ಲೊಂದು ಫಾರ್ಮುಲಾ ಯೂಸ್ ಆಕೈತಿ. ಯಾವ ಫಾರ್ಮುಲಾ, ಅಲ್ಲಿ u by v ಹೇಗಿತ್ತು ಯಾವ ಕ್ವಶನ್ದಾಗ, 5th ಕ್ವಶನ್ದಾಗ u by v ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಈಗ ಈ ಕ್ವಶನ್ದಾಗ u into v ಫಾರ್ಮುಲಾ ಅಪ್ಲೈ ಮಾಡ್ತೇವೆ ನಾವು. u into v ಅಂದ್ರೆ ಏನಿಲ್ಲ, ಅಗ್ದಿ ಈಸಿ ಇದೆ. ಇದು u ನ ಡಿಫ್ರೆನ್ಶಿಯೇಷನ್ ಮಾಡ, v ಹಂಗೆ ಇಟ್ಕೋ. ಈಗ v ಡಿಫ್ರೆನ್ಶಿಯೇಷನ್ ಮಾಡ, u ಹಂಗೆ ಇಟ್ಕೋ. ಅಂದ್ರೆ ಸಿಂಪಲ್ ಆಗಿ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡೋದು, ಇನ್ನೊಂದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋದು. ಆ ಇನ್ನೊಂದನ್ನ ಡಿಫ್ರೆನ್ಶಿಯೇಷನ್ ಮಾಡೋದು, ಆ ಸ್ಟಾರ್ಟಿಂಗ್ ಇದ್ದಿದ್ದನ್ನ ಆಸ್ ಇಟ್ ಇಸ್ ಹಂಗೆ ಇಡ್ಬೋದು. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಹಂಗಾರ ಇಲ್ಲಿ ನಾವು ಫಸ್ಟ್ ಏನ್ ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಹಂಗಾರೆ ಏನ್ ಮಾಡೋಣ, ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಕ್ಯೂಬ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಸೈನ್ ಎಕ್ಸ್ ಟು ದ ಪವರ್ 5 ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ಲಸ್, ಈಗ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಸೈನ್ ಎಕ್ಸ್ ಟು ದ ಪವರ್ 5 ಹೋಲ್ ಸ್ಕ್ವೇರ್ ಐತಲ್ಲ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಕಾಸ್ ಎಕ್ಸ್ ಕ್ಯೂಬ್ ಅನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಸೊ ನಾ ಡಿಫ್ರೆನ್ಶಿಯೇಷನ್ ಮಾಡಬೇಕಾಗಿದ್ದು ಕ್ವಾಂಟಿಟಿ ಯಾವ್ಯಾವು, ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡತ್ತೇನೆ, ಸ್ಟಾರ್ ಆಗ್ತೇನೆ ನೋಡ್ರಿ. ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡೋದು, ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡೋದು. ಈಗ ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡೋದು, ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡಬಹುದು. ಸೊ ಎಲ್ಲಿ ಸ್ಟಾರ್ ಹಾಕಿನಿ ಅಷ್ಟೇ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಇದನ್ನ ಆಸ್ ಇಟ್ ಇಸ್ ಹಂಗೆ ಇದೆ, ಇದು ಸಪ್ರೇಟ್ ಇದೆ, ಸಪ್ರೇಟ್ ಇದೆ. ಸೊ ಹಂಗಾರೆ ಈಗ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್, ಫಸ್ಟ್ ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್. ಬಟ್ ಎಕ್ಸ್ ಪ್ಲೇಸ್ ಒಳಗೆ ಏನೋ ಕ್ವಾಂಟಿಟಿ ಐತಿ, ಎಕ್ಸ್ ಕ್ಯೂಬ್ ಐತಿ. ಸೊ ಈ ಎಕ್ಸ್ ಕ್ಯೂಬ್ ಏನ್ ಮಾಡ್ಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಕ್ಸ್ ಕ್ಯೂಬ್ ಏನ್ ಮಾಡ್ಬೇಕಂದ್ರೆ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ. ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಬಿಟ್ರಿ. ಇದನ್ನ ಸೈನ್ ಇದು ಎಕ್ಸ್ ಟು ದ ಪವರ್ 5 ಐತಲ್ಲ, ಸೊ ಈ 2 ನಾ ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಈಗ ಇದಕ್ಕೆ ಇಲ್ಲೇನು ಅವಶ್ಯಕತೆ ಇಲ್ಲ, ಇಲ್ಲೇನು ಡಿಫ್ರೆನ್ಶಿಯೇಷನ್ ಮಾಡತ್ತಿಲ್ಲ. ಸೊ ಇಲ್ಲಿ 2 ಇಲ್ಲಿ ಬರ್ದ್ರು ಒಂದ, ಈಗ ಇಲ್ಲಿ ಬರ್ದ್ರು ಒಂದ ಅಂತ ವಾಪಸ್, ಯಾಕಂದ್ರೆ ಬೋತ್ ಆರ್ ಸೇಮ್ ಅಲ್ಲ. ಸೊ ಅದನ್ನ ಬರ್ದೇನೆ ನಾವು. ಯಾಕೆ ಹೋಲ್ ಸ್ಕ್ವೇರ್ ಬರ್ಕೊಂಡೇವಿ ಇದನ್ನ, ಹಿಂಗೆ ಯಾಕೆ ಹೋಲ್ ಸ್ಕ್ವೇರ್ ಬರ್ಕೊಂಡೇವಿ ಅಂತಂದ್ರೆ ಮುಂದೆ ಗೊತ್ತಾಕೈತಿ.
ಪ್ಲಸ್ ಈಗ ನೋಡ್ರಿ ಇದು ಯಾವುದೋ ಒಂದು ಕ್ವಾಂಟಿಟಿ ಐತಿ, ಪವರ್ 2 ಐತಿ. ನಿಮ್ಗೆ 2 ಇಲ್ಲಿ ಬರ್ದಿದ್ರೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಕಿರ್ಕಿಲ್ಲ. ಈ 2 ಇಲ್ಲಿ ಬರ್ದ್ರು ಒಂದ, ಇಲ್ಲಿ ಬರ್ದು ಒಂದ ಅಲ್ಲ. ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಕೈತಿ. ಇದು x⁴n ಫಾರ್ಮೆಟ್ ಒಳಗೆ ಐತಿ. x⁴n ಡಿಫರೆನ್ಸಿಯೇಷನ್ ಮಾಡಿದ್ರೆ ನಮ್ಗೆ ಫಾರ್ಮುಲಾ ಏನೈತಿ? n × x⁴n - 1 ಐತಿ. ನೋಡ್ಕೋರಿ ಇಲ್ಲಿ ಫಾರ್ಮುಲಾ. ಡಿಫರೆನ್ಷಿಯೇಷನ್ ಆಫ್ x⁴n n × x⁴n ಅಂತ ಐತಿ ಫಾರ್ಮುಲಾ. ಸೊ ಹಂಗಾರೆ ಇದು x⁴n ಫಾರ್ಮೆಟ್ ಒಳಗೆ ಐತಿ. ಹಂಗಾರೆ ಇದು ಏನ್ ಮಾಡ್ಕೋಬೇಕ? 2 × x⁴n - 1 ಅಂದ್ರೆ 2 - 1. x⁴2 - 1. x ಜಗದಾಗ x ಇಲ್ಲ, ಬೇರೆ ಕ್ವಾಂಟಿಟಿ ಐತಿ. ಅಂದ್ರೆ ಏನ್ ಮಾಡ್ಬೇಕ? ಇದನ್ನ ಮತ್ತೆ ಡಿಫರೆನ್ಸಿಯೇಷನ್ ಮಾಡಬೇಕು. ಡಿಫರೆನ್ಸಿಯೇಷನ್ ಆಫ್ sin x⁵ sin x⁵ ಇದನ್ನ ಡಿಫರೆನ್ಸಿಯೇಷನ್ ಮಾಡ್ಕೋಬೇಕು. ಇದನ್ನ ಆಸ್ ಇಟ್ ಈಸ್ ಹಂಗ ಬರ್ಕೋಬೇಕು. ಇದು cos x³ ಐತಲ್ಲ, ಇದನ್ನ ಆಸ್ ಇಟ್ ಈಸ್ ಹಂಗ ಬರ್ಕೊಂಡ್ಬಿಟ್ರಿ. ಸೈಡ್ ಇನ್ ಸಪರೇಟ್ ಬರ್ಕೊಂಡ್ಬಿಟ್ರಿ. ಅದನ್ನ ಆಸ್ ಇಟ್ ಈಸ್ ಹಂಗ ಬರ್ಕೊಂಡ್ಬಿಟ್ರಿ. ಸೊ ಇದ್ರಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋತ ಬರೋಣ. ಹಂಗಾರಿ ಮೈನಸ್ sin x⁴ ಡಿಫರೆನ್ಸಿಯೇಷನ್ ಆಫ್ x³ ಅಂದ್ರೆ x⁴n ಫಾರ್ಮೆಟ್ ಐತಿ. n × x⁴n - 1 ಹಂಗಾರ 3 × x⁴n - 1 ಅಂದ್ರೆ 3 - 1 ಅಂದ್ರೆ 2. ಕ್ಲಿಯರಾ? ನೆಕ್ಸ್ಟ್ ಇದನ್ನ ಆಸ್ ಇಟ್ ಈಸ್ ಹಂಗೆ ಇಡ್ರಿ. sin² x⁵ ಆಸ್ ಇಟ್ ಈಸ್ ಹಂಗೆ ಇಡ್ರಿ. ಹೋಲ್ ಸ್ಕ್ವೇರ್ ಇತ್ತಲ್ಲ, ಇಲ್ಲಿ ಬರ್ದ್ರು ಒಂದ, ಇಲ್ಲಿ ಬರ್ದ್ರು ಒಂದ ಅಂತ ಇಲ್ಲಿ ಬರ್ಕೊಂಡಿದ್ವಿ. ಮತ್ತೆ ಆಸ್ ಇಟ್ ಈಸ್ ಹಂಗ ಬರ್ಕೊಂಡ್ವಿ. ಯಾಕೆ? ಇದ್ರದ್ದೇನು ಡ್ಯೂಟಿ ಇಲ್ಲ. ಪ್ಲಸ್ ಇಲ್ಲಿ ಈ 2 ಹಂಗ ಇಟ್ಕೊಳ್ಳೋನು. ಈ sin x⁵ ಹಂಗ ಇಟ್ಕೊಳ್ಳೋನು. 2 - 1 1. ಸೊ ಹೋಲ್ ಟು ದ ಪವರ್ 1 ಬರಿಬೇಕ. 1 ಅಲ್ಲ, ಅಷ್ಟೇ ಅಲ್ಲ. ಸೊ ಬಿಟ್ಬಿಡು. ಅದು ಏನಾಕ 2 ಇತ್ತ ನಾ ಬರಿತಿದ್ದೆ. 2 - 1 1 ಅಲ್ಲ, ಅಷ್ಟೇ ಬಿಟ್ಬಿಡ್ತೀನಿ. ನಾನು 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತ. ಓಕೆ. ನೆಕ್ಸ್ಟ್ ಈಗ ಡಿಫರೆನ್ಸಿಯೇಷನ್ ಆಫ್ sin x ಬರಿ. ಡಿಫರೆನ್ಸಿಯೇಷನ್ ಆಫ್ sin x ಏನು? cos x. ಇನ್ ದ ಪ್ಲೇಸ್ ಆಫ್ x ಏನೈತಪ್ಪ? x ಇಲ್ಲ, x⁵ ಐತಿ. ಸೊ ನಾ ಯಾವಾಗಲೂ ಹೇಳ್ತಿರ್ತೇನಲ್ಲ ನಿಮ್ಗೆ, ಅದ ಕ್ವಾಂಟಿಟಿ x ಇತ್ತು ಬಿಟ್ಬಿಡುನು. x ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರ ನಾವು ಮತ್ತೆ ಡಿಫರೆನ್ಸಿಯೇಷನ್ ಮಾಡ್ಕೋಬೇಕು. ರೈಟ್. ಸೊ ಡಿಫರೆನ್ಸಿಯೇಷನ್ ಆಫ್ x⁴n ಏನಂಗಾರಾಗ n × x⁴n n - 1. ಸೊ ಹಂಗಾರ 5 × x⁴n - 1. 5 - 1 ಅಂದ್ರೆ 4. ಇದು ಆಸ್ ಇಟ್ ಈಸ್. cos x³ ಅಂತೂ ಆಸ್ ಇಟ್ ಈಸ್ ಹಂಗೆ ಐತಿ. ನೋಡ್ರಿ ಆಸ್ ಇಟ್ ಈಸ್ ಯಾವ್ದಾವ್ದು ಐತಿ ಬೇಕಂದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡ್ರಿ ಇದು ಆಸ್ ಇಟ್ ಈಸ್ ಇಲ್ಲಿ, ಇದು ಆಸ್ ಇಟ್ ಈಸ್ ಇಲ್ಲಿ, ಇದು ಆಸ್ ಇಟ್ ಈಸ್ ಹಿಂಗ ಬರ್ತಾ ಬರ್ತಾ ಹೊಂಟೈತಿ. ಇದು ಆಸ್ ಇಟ್ ಈಸ್ ಇಲ್ಲಿ ಬಂದೈತಿ. ಇದು ಆಸ್ ಇಟ್ ಈಸ್ ಇಲ್ಲಿ ಐತಿ. ಇದು ಆಸ್ ಇಟ್ ಈಸ್, ಇದು ಆಸ್ ಇಟ್ ಈಸ್ ಇಲ್ಲಿ ಐತಿ. ಸೊ ರೆಡ್ ಕಲರ್ ಮಾರ್ಕ್ ಮಾಡೀನಿ. ಅದರದ್ದೇನು ಡ್ಯೂಟಿ ಇಲ್ಲ, ಆಸ್ ಇಟ್ ಈಸ್ ಅವ. ನೆಕ್ಸ್ಟ್ ಈಗ ಏನಪ್ಪಾ ಅಂತಂದ್ರೆ ಇದ್ದಿದ್ರಾಗ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅರೇಂಜ್ಮೆಂಟ್ ಅಂತಂದ್ರೆ ಏನು? ಈ 3x² ಫಸ್ಟ್ ಬರ್ಕೊಳ್ಳೋದು, ಆಮೇಲೆ ಇದನ್ನ ನೆಕ್ಸ್ಟ್ ಬರ್ಕೊಳ್ಳೋದು. sin ಇದು 3x² ಫಸ್ಟ್ ಬರ್ಕೊಂಡು sin x⁴ ನೆಕ್ಸ್ಟ್ ಬರ್ಕೊಂಡ ಇದು sin x² x⁵ ಇದನ್ನ ಬರ್ಕೊಳ್ಳೋದು. ಪ್ಲಸ್ ಇಲ್ಲಿ ನಂಬರ್ ಮಲ್ಟಿಪ್ಲೈ ಮಾಡಪ್ಪ. ಇಲ್ಲಿ 5 ಐತಿ, ಇಲ್ಲಿ 2 ಐತಿ. 5 2 * 10. x⁴ ಐತಲ್ಲ, x⁴ ಬರಿ. ಆಮೇಲೆ ಇದು ಏನೇನು ಕ್ವಾಂಟಿಟಿ ಐತಿ ಬರೀ. sin x⁵, cos x⁵, ಅಲ್ಲಿ cos x⁵. ಇಷ್ಟು ಕ್ವಾಂಟಿಟಿ ಬರ್ದೀವಿ. ಸೊ ಹಂಗಾರೆ ಇಲ್ಲಿ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇದನ್ನ ಏನಾರು ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀಪ ಅಂತಂದ್ರೆ ಇಲ್ಲಿ sin x ಇಲ್ಲ, ಇದನ್ನ ಮಲ್ಟಿಪ್ಲಿಕೇಶನ್ ಅಂತೂ ಆಗಂಗಿಲ್ಲ. ಯಾಕಂದ್ರೆ ಆಂಗಲ್ x³ ಐತಿ, ಆಂಗಲ್ x⁵ ಐತಿ, ಬರಂಗಿಲ್ಲ. ಇದು x⁵ ಐತಿ, ಇಲ್ಲಿ ಈ cos ಐತಿ, ಬಟ್ x⁵, x⁵ ಐತಿ. ಸೊ ಇದು ಮಲ್ಟಿಪ್ಲೈ ಆಗಂಗಿಲ್ಲ. ಸೊ ಹಂಗಾರೆ ದಿಸ್ ಈಸ್ ದ ಫೈನಲ್ ಸೊಲ್ಯೂಷನ್. ಸೊ ರೈಟ್ ಡೌನ್. ಇದು ಕ್ವಶನ್ ನಂಬರ್ 6 ಗೆ ಆನ್ಸರ್. ಇನ್ನು ಕ್ವಶನ್ ನಂಬರ್ 7 ಅನ್ನ ಮಾಡೋಣ. ಓಕೆ, ಬರ್ಕೊಳ್ರಿ. ಓಕೆ, ಇವಾಗ ಕ್ವಶನ್ ನಂಬರ್ 7 ಎಕ್ಸರ್ಸೈಸ್ 5.2 ಒಳಗ ಕ್ವಶನ್ ನಂಬರ್ 7 ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ಏನೈತಿ? 2 ರೂಟ್
ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಕ್ವಶನ್ ಐತಿ. ಸೊ ನಾವು ಲೆಫ್ಟ್ ಸೈಡ್ ಇಂದ ನೋಡ್ಕೊತ ಬಂದಂಗ ಫಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಐತಿ, ಕಾನ್ಸ್ಟೆಂಟ್ ಟರ್ಮ್ ನ ಔಟ್ ಸೈಡ್ ಇಟ್ಕೋತೀವಿ. ಸೊ ದಟ್ ಈಸ್ dy by dx is equal to ಈ 2 ನ ಔಟ್ ಸೈಡ್ ಇಟ್ಕೊಂಡ ಈ ವೇರಿಯೇಬಲ್ ಟರ್ಮ್ ಅನ್ನ ಏನೈತಿ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ತೇವೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಇದನ್ನ ಏನ್ ಮಾಡ್ತೇವಿ ಡಿಫ್ರೆನ್ಶಿಯೇಷನ್ ಮಾಡ್ತೇವೆ. ಯಾವ್ದು ಕ್ವಾಂಟಿಟಿ ಐತಿ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಕ್ವಾಂಟಿಟಿ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್, ಸೊ ಇದು ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಟೈಪ್ ಐತದ. ಸೊ ನಮಗೇನ್ ಗೊತ್ತೈತಿ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಏನೈತಿ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಐತಿ. ಸೊ ಹಂಗ ನಾವು ಇಲ್ಲಿ ಸೇಮ್ ಟು ಸೇಮ್ ಅದನ್ನ ಅಪ್ಲೈ ಮಾಡ್ಕೋಬೇಕು. ಹಂಗಾರೆ ಇಲ್ಲಿ ಏನಕ್ಕೈತಿ 2 ರೂಟ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಎಕ್ಸ್ ಪ್ಲೇಸ್ ಒಳಗೆ ಏನೈತಿ ಅದನ್ನ ಬರ್ರಿ, ಎಕ್ಸ್ ಪ್ಲೇಸ್ ಒಳಗೆ ಟೋಟಲ್ ಕಾಟ್ ಎಕ್ಸ್ ಸ್ಕ್ವೇರ್ ಐತಿ, ರೂಟ್ ಎಕ್ಸ್ ಪ್ಲೇಸ್ ಒಳಗೆ ಇಷ್ಟಕೊಂಡ ಕ್ವಾಂಟಿಟಿ ಐತಿ, ಅದಿಷ್ಟು ಟರ್ಮ್ನ ಬರೀನಲ್ಲಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಎಕ್ಸ್ ಇತ್ತು ಹಂಗ ಬಿಡ್ತಿದ್ವಿ, ಬಟ್ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಕ್ಸ್. ಸೊ ಈ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರ ಅಗೇನ್ ನಾವು ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಸೈಡ್ ಬರ್ಕೋತೇನೆ ಇಂಟು differentiation of this quantity, which quantity cot x square with respect to x ಜೊತೆ ನಾವೇನ್ ಮಾಡ್ಬೇಕು ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ನಮಗೆ ಗೊತ್ತಿರುವಂಗ ಇಲ್ಲಿ 2 ಅಂತ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟ್ಲಿ ಏನ್ ಮಾಡ್ಕೊಂಡ್ಬಿಡೋಣ ಇಲ್ಲಿ 2 ನ ಏನ್ ಮಾಡ್ಕೊಳ್ಳೋಣ ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ರೈಟ್. ಸೊ ಹಂಗಾರೆ ಇಲ್ಲಿ ಏನ್ ಉಳಿತು ಹಂಗಾರೆ ಈ ಕಡೆ ಕ್ವಾಂಟಿಟಿ ಒಳಗ 1 ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಉಳಿತು. ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನೈತೆ ನಮ್ದು ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್. ಇದು ಎಕ್ಸ್ ಸ್ಕ್ವೇರ್ ಅಂತೂ ಬಿಡ್ರಿ, ಫಸ್ಟ್ ಇದನ್ನ ಕಾಟ್ ಎಕ್ಸ್ ಅನ್ಕೋರಿ, ಬೇರೆ ಆಂಗಲ್ ಐತಲ್ಲ ಎಕ್ಸ್ ಅನ್ಕೋರಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಫಾರ್ಮುಲಾ ನೆನಪು ಮಾಡ್ಕೋರಿ ಫಸ್ಟ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಏನೈತಿ ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಐತಿ, ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಐತಿ. ಸೊ ಹಂಗಾರೆ ಇಲ್ಲಿ ಏನ್ ಬರ್ಕೊಳ್ಳೋಣ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ minus cosec square x, minus cosec square x in the place of x ಏನೈತಿ ಇಲ್ಲಿ x square ಐತಿ, ಆ x square ಅನ್ನ ಬರೀರಿ. ಇಲ್ಲಿ x ಇತ್ತು ಹಂಗ ಬಿಟ್ಬಿಡ್ತಿದ್ವಿ ನಾವು. ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಮೈನಸ್ cosec square x, x ಇದ್ರೆ ಅಷ್ಟೇ ಬಿಡ್ತಿದ್ವಿ, ಬಟ್ x ಗಿಂತ ಬೇರೆ ಕ್ವಾಂಟಿಟಿ ಐತಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ x square ವಿತ್ ರೆಸ್ಪೆಕ್ಟ್ ಟು x. ಈ x square ಅನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ x square ಏನಕ್ಕೈತಿ ಡಿಫ್ರೆನ್ಶಿಯೇಷನ್ ಆಫ್ x square 2x ಆಕೈತಿ, because differentiation of x to the power n formula ಏನೈತಿ n into x to the power n minus 1 ಐತಿ. ಆ n ಪ್ಲೇಸ್ ಒಳಗೆ 2 ಇತ್ತು ಅಂತಂದ್ರ 2 into x to the power 2 minus 1 we get 2x. ಪವರ್ ಏನ್ ಬರ್ತೈತಿ 2 minus 1 ಅಂದ್ರೆ ಏನಿದೆ 1, ಮೇಲ್ಗಡೆ ಪವರ್ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ we get 2x. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ನೀವು ಏನ್ ಬರಿಬಹುದು ನೀಟಾಗಿ ಬರ್ಕೋಬಹುದು. ಇದನ್ನ ನೀಟಾಗಿ ಏನ್ ಬರ್ಕೋಬಹುದು ಇಲ್ಲಿ ಫಸ್ಟ್ 2x ಬರ್ಕೊಂಡು ಇಲ್ಲಿ ಬರಿತೇನೆ ನೋಡ್ರಿ. ಇಸ್ ಈಕ್ವಲ್ ಟು ಫಸ್ಟ್ 2x ಬರ್ಕೊಳ್ಳೋದು, ಈ ಮೈನಸ್ ಇನ್ ಇಲ್ಲ ಐತಲ್ಲ ಈ ಕಡೆ ಸೈಡ್ ಬರ್ಕೊಂಡ್ಬಿಡೋದು ಮೈನಸ್ ಸೈಡ್. ಇದು ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಐತಿ, ಇದನ್ನ ಬರೀ ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಕೊಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲೇಸ್ ಒಳಗೆ ಯಾರದಾರ ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಐತಿ, ಅದನ್ನ ಬರ್ದ್ಬಿಡ್ರಿ ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಬರ್ದ್ಬಿಟ್ರೆ ಮುಗೀತಿ. ಇಲ್ಲಿಗೆ ಸೊಲ್ಯೂಷನ್ ಮುಗಿತೈತಿ. ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಈ ಕೊಸೆಕ್ ಅಂದ್ರೆ 1 ಬೈ ಸೈನ್ ಸ್ಕ್ವೇರ್ ಅಂತ ಬರ್ಕೊಂಡು, ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ಸ್ಕ್ವೇರ್ ಅಂತ ಬರ್ಕೊಂಡು, ಕಾಸ್ ಬೈ ಸೈನ್ ಅಂತ ಬರ್ಕೊಂಡು ಎಲ್ಲ ಸಾಲ್ವ್ ಮಾಡ್ಬೋದು. ಬಟ್ ಏನೇ ನೆಸೆಸರಿ ಏನಿಲ್ಲ. ಸೊ ಸಾಕಿ, ದಿಸ್ ಈಸ್ ಸಫಿಷಿಯಂಟ್, ರೈಟ್. ಇದನ್ನ ಬರ್ಕೊಳ್ರಿ. ಈ ಕ್ವಶನ್ ನಂಬರ್ 8 ಅನ್ನ ಸಾಲ್ವ್ ಮಾಡೋಣ. ಓಕೆ, ಇವಾಗ ಕ್ವಶನ್ ನಂಬರ್ 8 ಇನ್ ಎಕ್ಸರ್ಸೈಸ್ 5.2. ದ ಕ್ವಶನ್ ಈಸ್ ಕಾಸ್ ರೂಟ್ ಎಕ್ಸ್ ಅಂತ ಐತಿ. ಸೊ ಲೆಟ್ y is equal to cos root x. ಫಸ್ಟ್ ಕೊಟ್ಟಿರುವಂತ ಕ್ವಶನ್ ಅನ್ನ y is equal to ಅಂತ ನಾವು ತಗೋತೀವಿ, ಇಲ್ಲ f of x is equal to ಅಂತ ತಗೋತೀವಿ. ಅವ ಕ್ವಶನ್ ದಾಗ ಮೆನ್ಷನ್ ಮಾಡಿರ್ತಾನಲ್ಲ ಡಿಫ್ರೆನ್ಶಿಯೇಟ್ ಮಾಡು ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ಅದಕ್ಕೆ ನಾವೇನ್ ಮಾಡೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೊಂಡೇವಿ ಇಲ್ಲಿ. ಸೊ ಇವಾಗ y ಬಿಕಮ್ಸ್ y ಏನಕ್ಕೈತಿ y ಅನ್ನೋ ಟರ್ಮ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೋತೀವಿ. ಡಿಫ್ರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x is equal to
ಈಗ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ರೂಟ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ರೂಟ್ ಎಕ್ಸ್ ಅಂತ ಬರ್ಕೋತೇವೆ. ಸೊ ಈಗ ಲೆಫ್ಟ್ ಸೈಡ್ ಇಂದ ಬಂದ್ರೆ ಕಾಸ್ ನಮಗ್ ಮೀಟ್ ಹಾಕಾರ, ಫಸ್ಟ್ ಕಾಸ್ ಬೆಟ್ ಹಾಕ್ತಾರೆ. ಸೊ ನಮಗೇನ್ ಗೊತ್ತೈತಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿತ್ತು ನಮ್ದು ಫಾರ್ಮುಲಾ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಫಾರ್ಮುಲಾ ಏನಿತ್ತು ನಮ್ದು ಮೈನಸ್ ಸೈನ್ ಎಕ್ಸ್ ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಸೇಮ್ ಟು ಸೇಮ್ ಅದನ್ನ ಅಪ್ಲೈ ಮಾಡೋಣ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್, ಇದು ರೂಟ್ ಎಕ್ಸ್ ನ ಎಕ್ಸ್ ಅಂತ ಅನ್ಕೋರಿ ಫಸ್ಟ್ ಮನಸ್ಸೊಳಗ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಯಾರು ಅದಾರ ಇಲ್ಲಿ, ರೂಟ್ ಎಕ್ಸ್ ಅದಾರ. ಆಕ್ಚುಲಿ ನಮಗ್ ಗೊತ್ತಿರುವಂತ ಫಾರ್ಮುಲಾ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಐತಿ, ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಬಂದಾರ ಇಲ್ಲಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಬಂದಾರ ಅಂತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಏನ್ ಮಾಡ್ಬೇಕು, ಈ ರೂಟ್ ಎಕ್ಸ್ ನ ಮತ್ತೆ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರೀರಿ, ಇಲ್ಲ ಅಂದ್ರೆ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಕ್ಕಿತ್ತು ಅಂದ್ರೆ ಇದು ಮೈನಸ್ ಸೈನ್ ರೂಟ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಇದನ್ನ ಒಂದ್ ಸ್ವಲ್ಪ ನೀವು ನೀಟಾಗಿ ಬರ್ಕೋತೀರಿ ಅಂತಂದ್ರೆ ಮೈನಸ್ ಸೈನ್ ರೂಟ್ ಎಕ್ಸ್ ಆಸ್ ಇಟ್ ಈಸ್, ಮೈನಸ್ ಸೈನ್ ರೂಟ್ ಎಕ್ಸ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಡಿನಾಮಿನೇಟರ್ ಪ್ಲೇಸ್ ಒಳಗಿತ್ತಲ್ಲ ಅದನ್ನ 2 ರೂಟ್ ಎಕ್ಸ್. ಮತ್ತೆ ಈ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗಂಗಿಲ್ಲ, ಇದು ಸೈನ್ ಆಫ್ ಆಂಗಲ್ ಇದೆ, ಸೈನ್ ಆಫ್ ಥೀಟಾ ಇದು ಇಲ್ಲ ಅಂದ್ರೆ ಇದಕ್ಕೆ ಮೀನಿಂಗ್ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಗಂಗಿಲ್ಲ. ಸೊ ದಿಸ್ ಇಸ್ ದ ಸೊಲ್ಯೂಷನ್, ದಿಸ್ ಇಸ್ ದ ಸೊಲ್ಯೂಷನ್ ಆಫ್ dy by dx. ಇದು ಲಾಸ್ಟ್ ಸ್ಟೆಪ್. ಇದಾದ್ಮೇಲೆ ಇಲ್ಲಿ ಬರ್ತೈತಿ. ಓಕೆ, ಈ ಕ್ವಶನ್ ನಂಬರ್ 8 ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 9 ಸಾಲ್ವ್ ಮಾಡೋಣ. ಓಕೆ ಮಾಡಿ ಸ್ಟೂಡೆಂಟ್ಸ್, ಈಗ ಮುಂದಿನ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 in exercise 5.2. Prove that the function f given by f of x equal to modulus of x minus 1 comma x belongs to real number is not differentiable at x equal to 1. is not differentiable ಅನ್ನತಾನ ಅವ differentiable ಅಂತ ಹೇಳತ್ತಿಲ್ಲ, is not differentiable at x equal to 1 ಅನ್ನತಾನ. ಸೊ ಹಂಗ ನಾವ್ ಏನ್ ಮಾಡ್ಬೇಕ, ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ಬೇಕು. ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ಬೇಕಂತಂದ್ರ ಈಗ ಕಂಟಿನ್ಯೂಟಿ ಕಾನ್ಸೆಪ್ಟ್ ಒಳಗೆ ನಾವ್ ಏನ್ ಮಾಡ್ತಿದ್ವಿ, ನಾಟ್ ಕಂಟಿನ್ಯೂಸ್ ಅಂತ ಹೇಳಕ ಎಲ್ ಎಚ್ ಎಲ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಅವೆರಡು ನಾಟ್ ಈಕ್ವಲ್ ಅಂತ ತೋರಿಸ್ತಿದ್ವಿ. ಸೊ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಎಲ್ ಎಚ್ ಡಿ ಆರ್ ಎಚ್ ಡಿ, ಡಿ ಅಂದ್ರೆ ಡೆರಿವೇಟಿವ್, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಚೆಕ್ ಮಾಡ್ಕೊಂಡು ಎರಡು ನಾಟ್ ಈಕ್ವಲ್ ಅಂತ ತೋರಿಸಿದ್ರೆ ನಮಗೆ ಏನಕ್ಕೈತಿ, ಈ ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ದಂಗೆ ಆಕೈತಿ. ಸೊ ಹಂಗ ಎಲ್ ಎಚ್ ಡಿ ಆರ್ ಎಚ್ ಡಿ ಅಂದ್ರೆ ಏನ್, ಇವು ಹೆಂಗ್ ಚೆಕ್ ಮಾಡೋದು, ಇವನ್ನ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾನ. ಎಲ್ ಎಚ್ ಡಿ ಅಂದ್ರೆ ಏನಪ್ಪಾ ಫಾರ್ಮುಲಾ ನೋಡ್ರಿ. ಎಲ್ ಎಚ್ ಡಿ ಅಂದ್ರೆ ಏನ್ ಚೆಕ್ ಮಾಡ್ಕೋಬೇಕು ಅಂತಂದ್ರ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0, ಯಾವ್ದೋ ಒಂದು ಸ್ಮಾಲ್ ಕ್ವಾಂಟಿಟಿ ಎಚ್ ಟೆನ್ಸ್ ಟು 0, ಲೆಫ್ಟ್ ಸೈಡ್ ಇಂದ ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಮೈನಸ್ ಎಚ್. ಇದು ಎಲ್ ಎಚ್ ಡಿ ಫಾರ್ಮುಲಾ. ಇನ್ನು ಆರ್ ಎಚ್ ಡಿ ಚೆಕ್ ಮಾಡ್ಕೋಬೇಕಂದ್ರೆ ಸೇಮ್ ಟು ಸೇಮ್ ಇದೇ ತರ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಎಫ್ ಆಫ್, ಇಲ್ಲಿ ಎ ಮೈನಸ್ ಎಚ್ ಇತ್ತಲ್ಲ, ಇಲ್ಲಿ ಏನ್ ಬರಿಬೇಕು, ಎ ಪ್ಲಸ್ ಎಚ್ ಬರಿಬೇಕು. ಇನ್ನು ಉಳಿಕಿದೆಲ್ಲ ಸೇಮ್ ಆಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ ಮೈನಸ್ ಎಚ್ ಇದ್ದಲ್ಲಿ ಪ್ಲಸ್ ಎಚ್. ಫಾರ್ಮುಲಾ ನೋಡ್ರಿ ಸೇಮ್ ಟು ಸೇಮ್ ಅದಾವ, ಅವೇನ್ ಚೇಂಜ್ ಇಲ್ಲ. ಬಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಇಲ್ಲಿ ಮೈನಸ್ ಎಚ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಪ್ಲಸ್ ಎಚ್. ಕೆಳಗಡೆ ಪ್ಲಸ್ ಬರೆದ್ರು ಒಂದ ಬಿಟ್ರು ಒಂದ. ಸೊ ಇಲ್ಲಿ ಪ್ಲಸ್ ಎಚ್, ಇಲ್ಲಿ ಮೈನಸ್ ಎಚ್. ಇವೆರಡು ಚೆಕ್ ಮಾಡ್ಕೊಂಡು ಇವೆರಡು ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಇವೆರಡು ನಾಟ್ ಈಕ್ವಲ್ ಅಂತ ತೋರಿಸಿದ್ರೆ ನಮ್ಗೆ ಏನಕ್ಕೈತಿ, ನಾಟ್ ಡಿಫರೆನ್ಷಿಯಬಲ್ ಅಂತ ಪ್ರೂವ್ ಮಾಡ್ದಂಗೆ ಆಕೈತಿ. ಸೊ ಹಂಗಾರೆ ಇಲ್ಲಿ ಎ ಐತಲ್ಲ, ಎ ಅನ್ನೋದು ಲಿಮಿಟ್ ಪಾಯಿಂಟ್. ಅಂದ್ರೆ ನಮ್ಗೆ ಏನ್ ಕೊಟ್ಟ, ನಾವು ಅಟ್ ಎಕ್ಸ್ ಈಕ್ವಲ್ ಟು 1 ಕೊಟ್ಟಾನ. ಅಂದ್ರೆ ಎ ಪ್ಲೇಸ್ ಒಳಗೆ ಏನ್ ಹಾಕೋಬೇಕು, ನಾವು 1 ಹಾಕೋಬೇಕು. ಅಂದ್ರೆ ಇಲ್ಲಿ 1 ಮೈನಸ್ ಎಚ್ 1 ಪ್ಲಸ್ ಎಚ್ ಅಂತ ನಾವು ಬರ್ಕೋಬೇಕು. ಅದಕ್ಕಿಂತ ಮುಂಚೆಕ್ಕೆ ಇನ್ನೂ ಕ್ವಶನ್ ಡೀಪ್ ಆಗಿ ನೀವು ಅರ್ಥ ಮಾಡ್ಕೊರಿ. ಫಂಕ್ಷನ್ ಏನೈತಿ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಐತಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಐತಲ್ಲ, ನಿಮ್ ಮಾಡ್ಯುಲಸ್ ಫಂಕ್ಷನ್ ಮೀನಿಂಗ್ ಏನೈತಿ, ನಿಮ್ದು ಡೆಫಿನಿಷನ್ ಏನೈತಿ ಮಾಡ್ಯುಲಸ್ ಆಫ್ ಎಕ್ಸ್ ಅದ ನಿಮ್ಗೆಲ್ಲ ಗೊತ್ತಿರೋಂಗ ಮಾಡ್ಯುಲಸ್ ಆಫ್ ಎಕ್ಸ್ ಫಂಕ್ಷನ್ ಡೆಫಿನಿಷನ್ ಬರೀತೀನಿ ನೋಡ್ರಿ. ಇಲ್ಲಿ
ಸೊ ಇದು ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದು ಒಳಗಡೆ ಏನೈತಲ್ಲ ಎಕ್ಸ್ ಅದು ನಿನಗೆ ಏನೋ ಪಾಸಿಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಅದೇನ್ ಮಾಡ್ತೈತಿ ನಿನಗದ ಅದಕ್ಕೆ ಡ್ಯೂಟಿ ಏನು ಮಾಡಂಗಿಲ್ಲ. ಅದು ಯಾಕೆ ಹೇಳ, ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರೆ ವಾಪಸ್ ಪಾಸಿಟಿವ್ ವ್ಯಾಲ್ಯೂನ ಸಿಗ್ತೈತಿ ನಿನಗ, ನೆಗೆಟಿವ್ ವ್ಯಾಲ್ಯೂ ಅಂತೂ ಏನು ಸಿಗಂಗಿಲ್ಲ. ಸೊ ಹಂಗಾರ ಅದು ಪ್ಲಸ್ ಎಕ್ಸ್ ಇದ್ರೆ ಪ್ಲಸ್ ಎಕ್ಸ್ ಸಿಗ್ತೈತಿ. ಅಕಸ್ಮಾತ್ ಏನಾರ ಈ ಎಕ್ಸ್ ನೆಗೆಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಅಂದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇತ್ತು ಅಂತಂದ್ರ ಅವಾಗ ಮಾಡ್ಯುಲಸ್ ಡ್ಯೂಟಿ ಏನದ, ನೆಗೆಟಿವ್ ಟರ್ಮ್ಸ್ ನ ಪಾಸಿಟಿವ್ ಮಾಡುದು ಅದರದ್ದು ಡ್ಯೂಟಿ. ಅದ ಮಾಡ್ಯುಲಸ್ ಮೇಕ್ಸ್ ನೆಗೆಟಿವ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಅಂತ ಬರ್ಸಿರ್ತಾರೆ ನಿಮಗೆ. ಸೊ ಹಂಗಾರ ಈ ನೆಗೆಟಿವ್ ಕ್ವಾಂಟಿಟಿನ ಪಾಸಿಟಿವ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಒಬ್ಬ ಮೈನಸ್ ಬೇಕಾಗುದಿಲ್ಲ. ಮೈನಸ್ ಕ್ವಾಂಟಿಟಿನ -2 ಐತೆ ಅನ್ಕೋ, ಇನ್ನೊಂದು ಇದು ಪಾಸಿಟಿವ್ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕು. ಇದಕ್ಕ ಈ ಎಕ್ಸ್ ಜಾಗದಾಗ ಮೈನಸ್ ನೆಗೆಟಿವ್ ಕ್ವಾಂಟಿಟಿ ಹಾಕಿದ್ರೆ ಇನ್ನೊಂದು ಮೈನಸ್ ಇದ್ದಾಗ ಅಷ್ಟೇ ಪಾಸಿಟಿವ್ ಆಕೈತದ. ಸೊ ಹಂಗಾರೆ ಇಲ್ಲಿ ಏನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ -x ಆಗ್ಬೇಕು. ಯಾವಾಗ ಎಕ್ಸ್ ಪ್ಲೇಸ್ ಒಳಗೆ ನೆಗೆಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇನ್ನೊಂದು ಮೈನಸ್ ಬೇಕಾಕೈತಿ ಪಾಸಿಟಿವ್ ಮಾಡ್ಕೊಳಕ. ಸೊ ಇದು ಮಾಡ್ಯುಲಸ್ ಫಂಕ್ಷನ್ ಅದ ಡೆಫಿನಿಷನ್. ಸೊ ಸೇಮ್ ಟು ಸೇಮ್ ಆ ಡೆಫಿನಿಷನ್ ಪ್ರಕಾರ ನಾವು ಕೊಟ್ಟಿರೋ ಫಂಕ್ಷನ್ ಅನ್ನ ಬರ್ಕೊಳ್ಳೋಣ. ಕೊಟ್ಟಿರೋ ಫಂಕ್ಷನ್ ಏನೈತದ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಐತಿ. ಇದು ಬರ್ಕೊಳ್ಳೋಣ, ಏನು ಬರ್ಕೊಳ್ಳೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಐತಿ. ಎಕ್ಸ್ ಮೈನಸ್ 1 ಬರ್ಕೊಂಡಿವಿ. ಸೇಮ್ ಟು ಸೇಮ್ ಈ ಟೈಪ್ ಬರೆಯಕ್ ಟ್ರೈ ಮಾಡ್ರಿ ನೋಡ್ರಿ. ಈ ಎಕ್ಸ್ ಮೈನಸ್ 1 ಒಳಗಡೆ ಐತಲ್ಲ, ಮಾಡ್ಯುಲಸ್ ಫಂಕ್ಷನ್ ಒಳಗಡೆ ಐತಲ್ಲ, ಈ ಎಕ್ಸ್ ಮೈನಸ್ 1 ನಿನಗೇನಾದ್ರೂ ಪಾಸಿಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಇದ್ರದ್ದು ಏನು ಡ್ಯೂಟಿ ಇಲ್ಲ. ಅದು ಸೇಮ್ ಏನು ಉಳಿತೈತಿ, ಎಕ್ಸ್ ಮೈನಸ್ 1 ಉಳಿತೈತಿ, ಏನು ಪ್ರಾಬ್ಲಮ್ ಇಲ್ಲ ಪಾಸಿಟಿವ್ ವ್ಯಾಲ್ಯೂ ಇತ್ತಂದ್ರ. ಅಕಸ್ಮಾತ್ ಏನಾರ ದಿಸ್ ಎಕ್ಸ್ ಮೈನಸ್ 1 ಏನಾರ ಈ ಎಕ್ಸ್ ಮೈನಸ್ 1 ಏನಾರ ನಿಂಗೆ ನೆಗೆಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂತಂದ್ರ ಈ ಎಕ್ಸ್ ಮೈನಸ್ 1ಗೆ ಎಕ್ಸ್ಟ್ರಾ ಒಬ್ಬ ಮೈನಸ್ ಮಲ್ಟಿಪ್ಲೈ ಹಾಕಾನ. ಇಲ್ಲಿ ಎಕ್ಸ್ಟ್ರಾ ಒಬ್ಬ ಮೈನಸ್ ಮಲ್ಟಿಪ್ಲೈ ಹಾಕಾನ. ಯಾಕೆ ಹೇಳ, ಇದು ನೆಗೆಟಿವ್ ವ್ಯಾಲ್ಯೂನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕಲ್ಲ. ಸೊ ಆ ಎಕ್ಸ್ಟ್ರಾ ಮೈನಸ್ ಇಲ್ಲಿ ಬರ್ದೇನೆ. ಸೊ ಈ ಡೆಫಿನಿಷನ್ ಅನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ನಾವು ಬರ್ಕೊಳ್ಳೋದಾದ್ರ ಇದನ್ನ ಇಲ್ಲೇ ಮುಂದೆ ಬರೀಲ, ಇಲ್ಲೇ ಮುಂದೆ ಬರಿತೇನೆ ನೋಡ್ರಿ. ಇನ್ನೊಂದು ಸ್ವಲ್ಪ ನೀಟಿಗೆ ಮಾಡಿಫೈ ಮಾಡಿ ಈ -1 ಆ ಕಡೆ ಕರ್ಕೊಂಡು ಹೋದ್ರೆ +1. ಆಕ್ಚುಲಿ ನೀವು ಇನ್ಇಕ್ವಾಲಿಟಿ ಒಳಗ ಇದನ್ನ +1 ಈ ಕಡೆ +1 ಮಾಡ್ಕೊಂಡು +1 -1 ಕ್ಯಾನ್ಸಲ್ ಮಾಡ್ಕೋಬೇಕ. ಅಷ್ಟೆಲ್ಲ ನೀವು ಚಿಂತೆ ಮಾಡೋ ಬದ್ಲಿ ಏನ್ ಮಾಡ್ಕೋ, ಡೈರೆಕ್ಟ್ ಆಗಿ -1 ಆ ಕಡೆ ತಗೊಂಡು ಹೋಗಿ ಅನ್ಕೋರಿ. ಅದೇನಕ್ಕೈತದ +1 ಅಂದ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. -1 ಆ ಕಡೆ ಹೋದ್ರೆ +1, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ ಫಂಕ್ಷನ್ ಏನೈತಿ, ನಾರ್ಮಲ್ ಎಕ್ಸ್ ಮೈನಸ್ 1 ಐತಿ, ಎಕ್ಸ್ ಮೈನಸ್ 1 ಐತಿ, ಏನೂ ಪ್ರಾಬ್ಲಮ್ ಇಲ್ಲ, ಏನೇನೂ ಪ್ರಾಬ್ಲಮ್ ಇಲ್ಲ. ಅದ ಅಕಸ್ಮಾತ್ ಫಂಕ್ಷನ್ ಲೆಸ್ ದೆನ್ 0 ಇತ್ತಂದ್ರೆ ಅಂದ್ರೆ ಈಗ -1 ಆ ಕಡೆ ಕರ್ಕೊಂಡು ಹೋಗು, -1 ಆ ಕಡೆ ಕರ್ಕೊಂಡು ಹೋದ್ರೆ +1 ಆಕೈತಿ. ಸೊ ಫಂಕ್ಷನ್ ಏನ್ ಬಂತಿಲ್ಲ, ಮೈನಸ್ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಮೈನಸ್ 1. ಸೊ ಇದು ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಲಿ, ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆಗ್ತದೆ. ಅಂದ್ರೆ -x ಈ ಕಡೆ ಬರ್ಕೋತೇನೆ, ಮೈನಸ್ ಇಂಟು ಮೈನಸ್ +1 ಈ ಕಡೆ ಬರಿ ಬದ್ಲಿ ಈ ಕಡೆ ಬರ್ಕೋತೇನೆ, ಚಂದ ಕಾಣ್ಲಿ ಅಂತ, ಫಸ್ಟ್ ಪಾಸಿಟಿವ್ ಟರ್ಮ್ ಇಲ್ಲ ಅಂತ. ಪ್ಲಸ್ ಇಂಟು ಮೈನಸ್ -x ಇಲ್ಲಿ ಬರ್ದೇನಿ, ಮೈನಸ್ ಇಂಟು ಮೈನಸ್ +1 ಈ ಕಡೆ ಬರ್ಕೊಂಡೇನಿ. ಸೊ ಇದ ಡೆಫಿನೇಷನ್ ಅನ್ನ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಿದೆ. ಇದು ಮಾಡ್ಯುಲಸ್ ಆಫ್ ಎಕ್ಸ್ ದ ಡೆಫಿನೇಷನ್, ಇದು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ದ ಡೆಫಿನೇಷನ್. ಅದನ್ನ ಅದರ್ ಟೈಪ್ ಬರ್ಕೊಂಡಿವಿ. ಇದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಒಂದು ಸ್ವಲ್ಪ ನಮಗೆ ಬೇಕಾಗೋ ಟೈಪ್ ಇಲ್ಲಿ ಬರ್ಕೊಂಡಿವಿ. ಇದಾದ್ಮೇಲೆ ಒಂದು ಲೈನ್ ಹೊಡಿತೀನಿ ನಾವು, ಇದಾದ್ಮೇಲೆ ಒಂದು ಲೈನ್ ಡ್ರಾ ಮಾಡ್ತೇನೆ. ಎಲ್ಲಿಪ್ಪ at x equal to 1 ಅನ್ನೋತನ at x equal to 1 ಬರದೆ. ಸೊ ಈಗ ಲೈನ್ ಮೇಲೆ ಕೊಟ್ಟಿರೋ ಕ್ವಶನ್ ಅನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡ್ತೇನೆ. x is greater than or equal to 1 ಇದ್ದಾಗ, x is greater than or equal to 1 ಇದ್ದಾಗ ಅಂದ್ರೆ ಈ ಕಡೆ ಸ್ಪೇಸ್ ಗ್ರೇಟರ್ ದೆನ್ 1 ಅಂದ್ರೆ ಈ ಕಡೆ ಫಂಕ್ಷನ್ ಏನೈತಿ ನಿಮ್ದು, x ಮೈನಸ್ 1 ಐತಿ, x ಮೈನಸ್ 1. ಇಫ್ x is less than 1 ಅಂದ್ರೆ ಈ ಕಡೆ ಫಂಕ್ಷನ್ ಏನೈತಿ, 1 ಮೈನಸ್ ಎಕ್ಸ್ ಐತಿ, 1 ಮೈನಸ್ ಎಕ್ಸ್ ಬರ್ದೇನೆ. ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ ಅನ್ನ ಕ್ವಶನ್ ಅನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಿದ್ವಿ. ಈಗ ಸ್ಟಾರ್ಟ್ ಮಾಡ್ತೇನೆ ಆನ್ಸರ್. ಇಷ್ಟೊತ್ತನ ಹೇಳಿದ್ದು ಒಂದು ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡೇನಿ, ಆಮೇಲೆ ಇದು ಬ್ಯಾಕ್ ಗ್ರೌಂಡ್ ಕಾನ್ಸೆಪ್ಟ್. ಈಗ ನಾನು ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೇನೆ.
ಎಲ್ ಎಚ್ ಡಿ ಕಾನ್ಸೆಪ್ಟ್ ಏನಪ್ಪಾ, ಎಲ್ ಎಚ್ ಡಿ ಚೆಕ್ ಮಾಡ್ಕೋಬೇಕು, ಆರ್ ಎಚ್ ಡಿ ಚೆಕ್ ಮಾಡ್ಕೋಬೇಕು, ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು, ದೇರ್ ಫೋರ್ ನಾಟ್ ಡಿಫರೆನ್ಶಿಯಬಲ್ ಅಂತ ಬರಿಬೇಕು. ಈಗ ಎಲ್ ಎಚ್ ಡಿ ಚೆಕ್ ಮಾಡ್ಕೊಳ್ಳೋಣ. ಎಲ್ ಎಚ್ ಡಿ ಎಲ್ ಎಚ್ ಡಿ ಅಂದ್ರೆ ಏನಿತ್ತಪ್ಪ, ಇಲ್ಲಿ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು ಎಫ್ ಆಫ್ ಎ ಮೈನಸ್ ಎಚ್ ಐತಲ್ಲ. ಸೊ ನಾ ಅದನ್ನ ಏನ್ ಮಾಡ್ತೀನಿಪ್ಪ ಅಂತಂದ್ರ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಮೈನಸ್ ಎಚ್. ಎ ಅಂದ್ರೆ ಏನಪ್ಪಾ, ಇದು ಎ ಅಂದ್ರ ಕೊಟ್ಟಿರುವಂತ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಎಲ್ಲಿ ಕೇಳತ್ತಾನ, ಆಟ್ ಎಕ್ಸ್ ಈಕ್ವಲ್ ಟು 1 ಕೇಳತ್ತಾನ. ಆ ಪ್ರಾಬ್ಲಮ್ ಇರೋದು 1 ಗೆ ಐತಿ, ಗ್ರೇಟರ್ ದೆನ್ 1 ಲೆಸ್ ದೆನ್ 1 ಲೈನ್ ಮೇಲೂ ನಾವು 1 ರಿಪ್ರೆಸೆಂಟ್ ಮಾಡೀವಿ. ಸೊ ಹಂಗಾರ ಎಫ್ ಆಫ್ ಎ ಮೈನಸ್ ಎಚ್ ಇದ್ದಲ್ಲಿ 1 ಮೈನಸ್ ಎಚ್ ಮೈನಸ್ ಎಫ್ ಆಫ್ 1 ಎ ಇದ್ದಲ್ಲಿ ಏನ್ ಬರಿಬೇಕಾ 1 ಡಿವೈಡೆಡ್ ಬೈ ಲೆಫ್ಟ್ ಹ್ಯಾಂಡ್ ಅಂದ್ರೆ ಮೈನಸ್ ಎಚ್ ಇರಬೇಕು. ಇದನ್ನ ಚೆಕ್ ಮಾಡ್ಕೋಬೇಕು. ಇದಾದ ನಂತರ ಆರ್ ಎಚ್ ಡಿ ಅಂದ್ರೆ ಸೇಮ್ ಟು ಸೇಮ್ ಇದೆ. ಲಿಮಿಟ್ ಆಸ್ ಎಚ್ ಟೆನ್ಸ್ ಟು ನಾವು 0 ಬರಿಬೇಕಾ. ಎಫ್ ಆಫ್ ಇಲ್ಲಿ ಮೈನಸ್ ಎಚ್ ಇದ್ದಲ್ಲಿ ಏನ್ ಬರಿಬೇಕಪ್ಪ, ಪ್ಲಸ್ ಎಚ್ ಬರಿಬೇಕು. ಇನ್ನು ಉಳ್ಕಿದ್ ಸೇಮ್, ಮೈನಸ್ ಎಚ್ ಇದ್ದಲ್ಲಿ ಏನ್ ಬರಿಬೇಕಾ, ಪ್ಲಸ್ ಎಚ್ ಬರಿಬೇಕು. ನೋಡ್ಕೋರಿ, ಇದು ಸೇಮ್ ಅಂತ ನೋಡ್ರಿ. ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಎಚ್, ರೈಟ್. ಸೊ ಇವಾಗ ಚೆಕ್ ಮಾಡ್ಕೋತ ಹೋಗೋಣ. ಎಫ್ ಆಫ್ 1 ಮೈನಸ್ ಎಚ್, ಎಫ್ ಆಫ್ 1 ಮೈನಸ್ ಎಚ್ ಏನ್ ಮಾಡೋಣ, ಇಲ್ಲಿ ಅಪ್ಲೈ ಮಾಡೋಣ. ಸೊ ಇಲ್ಲಿ ಎಫ್ ಆಫ್ 1 ಮೈನಸ್ ಎಚ್ ಅಂತಂದ್ರ ಈ ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನೈತಿ ಅಂದ್ರೆ ಎಫ್ ಆಫ್ ಎಕ್ಸ್ ಫಂಕ್ಷನ್ ಎಕ್ಸ್ ಮೈನಸ್ 1 ಐತಿ. ಇದನ್ನ ಡಿಫಿನೇಷನ್ ಡಿಫೈನ್ ಮಾಡಿ ಮಾಡಿಫಿಕೇಶನ್ ಮಾಡಿದ್ದು ಏನೈತಿ, ಇಲ್ಲಿ ಎಕ್ಸ್ ಮೈನಸ್ 1 ಐತಿ. ಇದನ್ನ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಿ. ಸೊ ಹಂಗಾರ ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದ್ರ ಫಂಕ್ಷನ್ ಲೆಫ್ಟ್ ಸೈಡ್ ಈ ಫಂಕ್ಷನ್ ಐತಿ, ರೈಟ್ ಸೈಡ್ ಈ ಫಂಕ್ಷನ್ ಐತಿ. ಲೆಫ್ಟ್ ಸೈಡ್ ಹಾಕು, ಏನ್ ಹಾಕು, ಎಫ್ ಆಫ್ 1 ಮೈನಸ್ ಎಚ್ ಐತಿ. ಎಕ್ಸ್ ಜಗದ 1 ಮೈನಸ್ ಎಚ್ ಐತಿ ಹೌದಿಲ್ಲ, ಈ ಎಕ್ಸ್ ಜಗದ 1 ಮೈನಸ್ ಎಚ್ ಸಬ್ಸ್ಟಿಟ್ಯೂಷನ್ ಮಾಡ್ತು. ಇಲ್ಲಿ ನೋಡಿ ಎರೋ ಮಾರ್ಕ್ ಹಾಕಿ ಇಲ್ಲಿ ಸಾಲ್ವ್ ಮಾಡ್ತೇನೆ. 1 ಆಸ್ ಇಟ್ ಈಸ್ ಮೈನಸ್ ಆಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನ್ ಅನ್ನತನವ 1 ಮೈನಸ್ ಎಚ್. ಸರ್ ಈ ಕಡೆ ಯಾಕೆ ಮಾಡತ್ತೀರಿ, ಈ ಕಡೆ ಯಾಕೆ ಮಾಡತ್ತಿಲ್ಲ, ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡತ್ತೀವಿ, ಅದಕ್ಕೆ ಲೆಫ್ಟ್ ಸೈಡ್ ಹಾಕ್ಬೇಕು. ಸೊ ಹಂಗಾರ 1 ಮೈನಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ 1 ಮೈನಸ್ ಎಚ್ ಹಾಕ. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರ 1 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಚ್, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆದ್ರೆ ಏನ್ ಉಳಿತೈತಿ ನಿನಗ, ಪ್ಲಸ್ ಎಚ್ ಉಳಿತೈತಿ. ಸೊ ಈ ಪ್ಲೇಸ್ ಒಳಗ ಪ್ಲಸ್ ಎಚ್, ಇನ್ನು ಮೈನಸ್ ಹಂಗೆ ಐತಿ, ಮೈನಸ್ ಹಂಗೆ ಇಡು. ಎಫ್ ಆಫ್ 1 ಅಂದ್ರೆ ಎಕ್ಸ್ ಜಗದಾಗ 1 ಸಬ್ಸ್ಟಿಟ್ಯೂಷನ್ ಮಾಡು. ಈ ಪ್ಲೇಸ್ ಒಳಗೆ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮೈನಸ್ 1 0 ಆತ. ಲೆಫ್ಟ್ ಸೈಡ್ ಈ ಫಂಕ್ಷನ್ 1 ಎಕ್ಸ್ ಜಗದಾಗ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮೈನಸ್ 1 0 ಆಯ್ತು. ಸೊ ಹಂಗಾರ 0 ಡಿವೈಡ್ ಬೈ ಮೈನಸ್ ಎಚ್ ಹಂಗೆ ಇಡು, ಡಿವೈಡ್ ಬೈ ಮೈನಸ್ ಎಚ್ ಹಂಗೆ ಇಡು. ಸೊ ಹಂಗಾರೆ ಇದು ಏನಾಯ್ತು, ಪ್ಲಸ್ ಎಚ್ ಮೈನಸ್ 0 ಎಚ್ ಡಿವೈಡ್ ಬೈ ಮೈನಸ್ ಎಚ್, ಪ್ಲಸ್ ಎಚ್ ಮೈನಸ್ ಎಚ್ ಕ್ಯಾನ್ಸಲ್ ಆದ್ರೆ ಹಿಂಗೇನು ಉಳಿತೈತಿ, ಮೈನಸ್ 1 ಬಂತಿಲ್ಲ. ಯಾಕಂದ್ರೆ ಇಲ್ಲಿ ಮೈನಸ್ ಕೆಳಗೊಂದು ಮೈನಸ್ ಐತಲ್ಲ, ಸೊ ಮೈನಸ್ 1 ಬಂತು. ಅದೇ ರೀತಿ ಆಸ್ ಇಟ್ ಈಸ್ ಈಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡ್ಕೊಳ್ಳೋಣ. 1 ಮೈನಸ್ ಎಚ್ ಇದ್ದಲ್ಲಿ 1 ಪ್ಲಸ್ ಎಚ್ ಐತಿ. ಸೊ ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಫಂಕ್ಷನ್ ಇದು, ರೈಟ್ ಸೈಡ್ ಫಂಕ್ಷನ್ ಇದೈತಿ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಎಕ್ಸ್ ಪ್ಲೇಸ್ ಒಳಗೆ ಈ ಎಕ್ಸ್ ಪ್ಲೇಸ್ ಒಳಗೆ 1 ಪ್ಲಸ್ ಎಚ್ ಹಾಕಿ, ಎಕ್ಸ್ ಪ್ಲೇಸ್ ಒಳಗೆ 1 ಪ್ಲಸ್ ಎಚ್ ಇಲ್ಲೇ ಸಾಲ್ವ್ ಮಾಡ್ಬಿಡೋಣ. ಈ ಎಕ್ಸ್ ಪ್ಲೇಸ್ ಒಳಗ 1 ಪ್ಲಸ್ ಎಚ್ ಹಾಕು, ಈ ಮೈನಸ್ 1 ಹಂಗ ಇಡು. ಸೊ ಹಂಗಾರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ ಏನ್ ಸಿಗ್ತೈತಿ ನಿನಗೆ, ಇಲ್ಲಿ ಓನ್ಲಿ ಎಚ್ ಸಿಗ್ತೈತಿ. ಎಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ ಎಚ್ ಸಿಕ್ತು. ಸೊ ಹಂಗಾರೆ ಎಫ್ ಆಫ್ 1 ಪ್ಲಸ್ ಎಚ್ ಬಂತು. ಇಲ್ಲಿ ಎಚ್ 1 ಪ್ಲಸ್ ಎಚ್ ಹಾಕಿದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಎಚ್ ಬಂತು. ಕೆಳಗಡೆ ಸಾರಿ ಇದನ್ನೇ ಐತಲ್ಲ ಎಫ್ ಆಫ್ 1 ಮೈನಸ್ ಹಂಗೆ ಇಟ್ಕೋ. ಎಫ್ ಆಫ್ 1 ಎಕ್ಸ್ 1 ಹಾಕಿದ್ರೆ 1 ಮೈನಸ್ 1 0 ಆಯ್ತು, ಡಿವೈಡೆಡ್ ಬೈ ಎಚ್ ಐತಿ. ಈ ಎಚ್ ಹಂಗೆ ಇಡು. ಇದು ಎಫ್ ಆಫ್ ಎಚ್ ಇದ್ರೆ ಎಚ್ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದಿ, ಬರೀ ಎಚ್ ಐತಲ್ಲ ಹಂಗೆ ಇಡ್ಬೇಕಿದ್. ಎಚ್ ಮೈನಸ್ 0 ಅಂದ್ರೆ ಎಚ್ ಡಿವೈಡೆಡ್ ಬೈ ಎಚ್ ಹಂಗೆ ಇಡು. ಎಚ್ ಕ್ಯಾನ್ಸಲ್ ಆದ್ರೆ 1 ಬಂತು. ಮೇಲ್ಗಡೆ ಏನಿಂಗ ಪ್ಲಸ್ 1 ಬಂತು, ಕೆಳಗಡೆ ಸಾರಿ ಮೇಲ್ಗಡೆ ಮೈನಸ್ 1 ಬಂತು, ಕೆಳಗಡೆ ಪ್ಲಸ್ 1 ಬಂತು. ಇಲ್ಲಿ ಏನಾತ ಹಂಗಾರ, ಹಿಯರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಇದು ಎರಡು ಕಂಪ್ಯಾರಿಸನ್ ಮಾಡಿದ್ರ ಹಿಯರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is not equal to right hand derivative. Therefore f of x is not differentiable at x equal to 1. So ಈ ರೀತಿ ಬರಿಬೇಕು. ನೋಡ್ಕೊರಿ ಸೊಲ್ಯೂಷನ್.
ಬರ್ಕೊಳ್ರಿ. ಇದು ಡಿಟೇಲ್ ಕಾನ್ಸೆಪ್ಟ್, ಡಿಟೇಲ್ ಸೊಲ್ಯೂಷನ್. ರೈಟ್. ಓಕೆ, ಇವಾಗ ಎಕ್ಸಸೈಸ್ 5.2 ಒಳಗೆ ಕ್ವಶನ್ ನಂಬರ್ 10 ಸಾಲ್ವ್ ಮಾಡೋಣ. ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡಿಫೈನ್ಡ್ ಬೈ f of x equal to greatest integer function x is greater than 0 less than 3 is not differentiable at x equal to 1 and x equal to 2 ಅಂತ ಕ್ವಶನ್ ಐತಿ. ಸೊ ಸಾಲ್ವ್ ಮಾಡೋಣ. ಸೊ ನಮಗೆಲ್ಲ ಗೊತ್ತಿರೋಂಗ ಇಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅನ್ನ ನಾವು ಫಸ್ಟ್ PUC ಸ್ಟಡಿ ಮಾಡೇವಿ, ಸೆಕೆಂಡ್ PUC ಒಳಗೆ ರಿಲೇಷನ್ ಆಫ್ ಫಂಕ್ಷನ್ ಒಳಗೆ ಸ್ಟಡಿ ಮಾಡೇವಿ, ಆಮೇಲೆ ಕಂಟಿನ್ಯೂಟಿ ಚಾಪ್ಟರ್ ಒಳಗೂ ಸ್ಟಡಿ ಮಾಡೇವಿ, ಮತ್ತೆ ಎಕ್ಸ್ಪ್ಲನೇಷನ್ ಇನ್ನೊಂದು ಟೈಮ್ ನೋಡ್ಕೊರಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈ ವ್ಯಾಲ್ಯೂ ಆಫ್ ಎಕ್ಸ್ 1 ಇತ್ತು ಅಂತ ತಿಳ್ಕೊ, ಅದು 1 ಕೊಡ್ತೈತಿ. 1ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆದ್ರೂ 1 ಕೊಡ್ತೈತಿ. ಅದು ಅಂದ್ರೆ 1.0001 ಇದ್ದಾಗ 1 ಕೊಡ್ತೈತಿ, 1.999 ಇದ್ರಾಗ 1 ಕೊಡ್ತೈತಿ. 2 ಬಂತು 2 ಕೊಡ್ತೈತಿ. ಸೇಮ್ ಆಸ್ ಇಟ್ ಇಸ್ 2.001 ಇದ್ದಾಗ 2ನ ಕೊಡ್ತೈತಿ, 2.99 ಇದ್ದಾಗ 2ನ ಕೊಡ್ತೈತಿ. 3 ಮುಟ್ಟಿದ್ಮೇಲೆ 3 ಬರ್ತೈತಿ. ಅಲ್ಲಿ ನಾನು 2.99 ಇತ್ತಂದ್ರು ಇದ್ರ ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ನಿಮ್ಗೆ ಕೊಡೋದು 2ನ ಕೊಡ್ತೈತಿ. ಅದು ನೆನ್ಪಿಟ್ಕೋರಿ. 1.999 ಹಾಕಿದಾಗ ನೀನು ಕೊಡೋದು 1 ಕೊಡ್ತೈತಿ. ಯಾವುದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೇಮ್ ಆಸ್ ಇಟ್ ಈಸ್. ಸ್ವಲ್ಪ ಇದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೇನೆ. ಹೆಂಗ್ ಮಾಡ್ತೇನೆ ಅಂತಂದ್ರೆ 1 ಹಾಕಿದಾಗ 1 ಕೊಡ್ತೈತಿ. 1ಕ್ಕಿಂತ ಒಂದು ಚೂರ್ ಜಾಸ್ತಿ ಅಂದ್ರೆ ಎಚ್ ಅನ್ನೋದು ಸ್ಮಾಲೆಸ್ಟ್ ನಂಬರ್. ಫಾರ್ ಎಕ್ಸಾಂಪಲ್ 0.001 0.002 ಯಾವುದೋ ಒಂದು ಒಟ್ಟ 1ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದಾಗ ಮತ್ತು ಕೊಡೋದು 1 ಕೊಡ್ತೈತಿ. ಅದು ಅಕಸ್ಮಾತ್ 1ಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ 1ಕ್ಕಿಂತ ಸ್ವಲ್ಪ ಕಡಿಮೆ ಸಬ್ಟ್ರಾಕ್ಟ್ ಮಾಡಿದ್ದೆ ಅಂತ ತಿಳ್ಕೊ, ಮೈನಸ್ ಹೆಚ್ಚು ಸಬ್ಟ್ರಾಕ್ಟ್ ಮಾಡತ್ತೇನೆ ಅಂತ ತಿಳ್ಕೊ, ಅಂದ್ರೆ ಸ್ಮಾಲೆಸ್ಟ್ ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡತ್ತೇನೆ ಅಂತಂದ್ರೆ 1 ಒಳಗೆ ಸ್ವಲ್ಪ ಕಡಿಮೆ ಮಾಡ. ಫಾರ್ ಎಕ್ಸಾಂಪಲ್ 0.99 ಇತ್ತು ಅಂತ ತಿಳ್ಕೊ, 0.99 ಇತ್ತಂದ್ರೆ ಏನ್ ಕೊಡ್ತೈತೆ? ಅದು 0 ಕೊಟ್ಬಿಡ್ತೈತೆ. ಅಂದ್ರ 1ಕ್ಕಿಂತ ಸ್ವಲ್ಪ ಕಡಿಮೆ ಆತಂದ್ರೆ 0 ಹೋಗ್ಬಿಡ್ತೈತೆ. ಅದ ಅಂದ್ರ ನಿಯರೆಸ್ಟ್ ಇರುವಂತ ಸ್ಮಾಲೆಸ್ಟ್ ಇಂಟೀಜರ್ ಕೊಡ್ತೈತಿ. ಯಾವುದು? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ರೈಟ್. ಸೊ ಹಂಗಾರೆ ಇಲ್ಲಿ 2 ಇದ್ದಾಗ 2 ಆಯ್ತು. 2 ಪ್ಲಸ್ h ಇದ್ದಾಗ h ಒಂದ್ ಸ್ವಲ್ಪ ಜಾಸ್ತಿ ಆತಂದ್ರೆ ಏನ್ ಕೊಡ್ತೈತಿ ನಿನಗದ? ಅದಕ್ಕೆ ನಿಯರೆಸ್ಟ್ ಇರುವಂತ ಹಿಂದ್ಗಡೆ ಇರೋ ನಂಬರ್ ಯಾವ್ದು ಇಂಟೀಜರ್ ಯಾವ್ದೈತಿ? 2 ಐತಿ. ಸೊ ಆ 2 ಕೊಡ್ತೈತಿ. 2ಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ 2ನ ಕೊಡ್ತೈತಿ. ಅಂದ್ರೆ 2 ಮೈನಸ್ h 2ಕ್ಕಿಂತ ಸ್ವಲ್ಪ ಕಡಿಮೆ ಆತಂದ್ರೆ ಫಾರ್ ಎಕ್ಸಾಂಪಲ್ 1.5 ಆಗ್ಬೋದು, 1.99 ಆಗ್ಬೋದು. ನೀನು ಕೊಡೋದು ಏನ್ ಕೊಡ್ತೈತದ? 1 ಹೋಗ್ತೈತದ. ಸೊ ಈ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದ್ರೆ ಇಲ್ಲ ಆ ಕಡೆ ಸಾಲ್ವ್ ಮಾಡೋಣ. ಹಂಗಾರೆ ಈಗ ನಾಟ್ ಡಿಫರೆನ್ಷಿಯಬಲ್ ಅನ್ನತ್ತ ನಾವು. ನಾಟ್ ಡಿಫರೆನ್ಷಿಯಬಲ್ ಅಂತಂದ್ರೆ ನಾವ್ ಏನ್ ಪ್ರೂವ್ ಮಾಡ್ಬೇಕು? ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಅಂತ ಚೆಕ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಏನೈತಪ್ಪ? ಈಗ ಲಾಸ್ಟ್ ಕ್ವಶನ್ ದಾಗೂ ಹೇಳಿನಿ. ಸೊ ಏನೈತೆ ಅಂದ್ರೆ ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಮೈನಸ್ f ಆಫ್ a ಮಾಡ್ಕೋಬೇಕು. f ಆಫ್ a ಮಾಡ್ಕೋಬೇಕು. ಇದು ಆಕ್ಚುಲಿ ಕಾಣಲ್ಲ ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಈ ಕಡೆ ಬರೀತೀನಿ. ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಮೈನಸ್ f ಆಫ್ a ಮಾಡ್ಕೋಬೇಕು ಡಿವೈಡೆಡ್ ಬೈ ಮೈನಸ್ h. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಇದನ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ರೈಟ್ ಹ್ಯಾಂಡ್ ಡೆರಿವೇಟಿವ್ಗೆ ಸೇಮ್ ಟು ಸೇಮ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಮೈನಸ್ h ಇದ್ದಲ್ಲಿ ಏನ್ ಮಾಡ್ಕೋಬೇಕು? ನಾವು ಅಲ್ಲಿ ಪ್ಲಸ್ h ಮಾಡ್ಕೋಬೇಕು. ಇದು ಇನ್ನು ಉಳಿಕಿದ್ದಲ್ಲ ಆಸ್ ಇಟ್ ಈಸ್ ಇರ್ತೈತಿ. ಮೈನಸ್ h ಇದ್ದಲ್ಲಿ ಪ್ಲಸ್ h. ಇವೆರಡು ಚೆಕ್ ಮಾಡ್ಕೋಬೇಕು. ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಅವಾಗ ನಾಟ್ ಡಿಫರೆನ್ಷಿಯಬಲ್ ಅಂತ ಹೇಳಕ್ ಬರ್ತೈತಿ. ಸೊ ಈಗ ಪಾಯಿಂಟ್ ಏನೈತಿ ನಮ್ದು? ಅಟ್ x ಈಕ್ವಲ್ ಟು 1 ಐತಿ. ಸೊ ಸೇಮ್ ಟು ಸೇಮ್ ಇದ ಕಾನ್ಸೆಪ್ಟ್ ಅನ್ನ ಈಗ ಎಲ್ ಎಚ್ ಡಿ ಚೆಕ್ ಮಾಡ್ಕೋತೇನೆ. ಎಲ್ಲಿ? ಅಟ್ x ಈಕ್ವಲ್ ಟು 1 ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಐತದಲ್ಲ. a ಅಂದ್ರೆ ಏನಿದೆ? ಲಿಮಿಟ್ ಪಾಯಿಂಟ್ 1 ಮೈನಸ್ h ಮೈನಸ್ f ಆಫ್ a ಅಂದ್ರೆ f ಆಫ್ 1 ಡಿವೈಡೆಡ್ ಬೈ ಮೈನಸ್ h ಚೆಕ್ ಮಾಡ್ಕೊ. ದಿಸ್ ಇಸ್ ಎಲ್ ಎಚ್ ಡಿ. ಇನ್ನು ಆರ್ ಎಚ್ ಡಿ ಚೆಕ್ ಮಾಡ್ಕೊ. ಆರ್ ಎಚ್ ಡಿ ಅಂತಂದ್ರೆ ಏನಪ್ಪಾ? ಲಿಮಿಟ್ ಆಸ್ h ಟೆನ್ಸ್ ಟು 0 ಸೇಮ್ ಟು ಸೇಮ್. ಇಲ್ಲಿ ಮೈನಸ್ h ಇದ್ದಲ್ಲಿ ಏನ್ ಮಾಡಂತ ಹೇಳಿದೆ ನಾನು? ಪ್ಲಸ್ h ಹಾಕೋಬೇಕಾ. ಆಮೇಲೆ ಇದು f ಆಫ್ 1 ಹಂಗೆ ಇಟ್ಕೋ. ಈ ಮೈನಸ್ h ಇದ್ದಲ್ಲಿ ಏನ್ ಮಾಡು? ಪ್ಲಸ್ h ಹಾಕೋ. ಇದು ಆರ್ ಎಚ್ ಡಿ. ಇವನ್ ಎರಡು ಚೆಕ್ ಮಾಡ್ಕೊಂಡಿ ಅಂತಂದ್ರ ನಿನಗೆ ಏನಕೈತಿ? ಇದನ್ನ ಬರ್ಕೋತಿದ್ರೆ ಬರ್ಕೋರಿ ಫಾರ್ಮುಲಾ. ಓಕೆ. ಸೊ ನಿಮಗೆ ಏನಕೈತಿ? ಎಲ್ ಎಚ್ ಡಿ ಆರ್ ಎಚ್ ಡಿ ಚೆಕ್ ಮಾಡ್ಕೊಂಡು ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಚೆಕ್ ಮಾಡ್ಕೊಳ್ಳೋಣ ಹಂಗಾರೆ. ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ 1 ಮೈನಸ್ h ಐತಿ. f ಆಫ್ 1 ಮೈನಸ್ h ಕೊಟ್ಟಿರುವಂತ ಫಂಕ್ಷನ್ ಯಾವುದು? ಈ ಫಂಕ್ಷನ್ದಾಗ 1 ಮೈನಸ್ h ಹಾಕಿದ್ಯಾ ಅಂತಂದ್ರೆ ಅಂದ್ರೆ 1ಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಮಾಡ. 1ಕ್ಕಿಂತ ಮೈನಸ್ h ಅಂದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡು. 1 ಮೈನಸ್ h ಅಂದ್ರೆ ಫಾರ್ ಎಕ್ಸಾಂಪಲ್ 0.99
0.5 ಹಿಂಗಿರ್ಬೋದು 1 ಮೈನಸ್ ಎಚ್ ಅಂದ್ರೆ, ಯಾಕಂದ್ರೆ 1 ಒಳಗೆ ಕಡಿಮೆ ಮಾಡ್ಬೇಕಲ್ಲ ಸ್ವಲ್ಪ. ಸೊ ಇಲ್ಲಿ 1 ಮೈನಸ್ ಎಚ್ ಅಂತಂದ್ರೆ 0ಕ್ಕೆ ಹೋಗ್ಬಿಡ್ತೈತೆ ಅದು. ಸೊ ಇದೇನ್ ಬಂತು 1 ಮೈನಸ್ ಎಚ್ 0 ಆತ. ಎಕ್ಸಾಕ್ಟ್ ಇಂಟೀಜರ್ ಹಾಕಿದಾಗ 1 ಹಾಕಿದಾಗ 1 ಕೊಡ್ತೈತೆ ಅದು, ಡಿವೈಡೆಡ್ ಬೈ ಮೈನಸ್ ಎಚ್ ಹಂಗೆ ಇಡು. ಸೊ ಇದು ಈ ಸಿಂಪ್ಲಿಫಿಕೇಶನ್ ಮಾಡಿದ -1 ಬೈ ಮೈನಸ್ ಎಚ್ ಬರ್ತೈತಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಕೈತಿ, 1 ಬೈ ಎಚ್ ಉಳಿತೈತಿ. ಎಚ್ ಜಗದಾಗ ಲಿಮಿಟ್ ಅಪ್ಲೈ ಮಾಡಿ, ಎಚ್ ಟೆನ್ಸ್ ಟು 0 ಆತಂದ್ರ 1/0 ನಾಟ್ ಡಿಫೈನ್. ಏನ್ ಬಂತಿಲ್ಲಿ ನಾಟ್ ಡಿಫೈನ್ ಬಂತು, ಪೆಂಡಿಂಗ್ ಇಡ್. ನೋಡು ಈ ಕಡೆ ಏನ್ ಬರ್ತೈತಿ ನೋಡು, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಪ್ಲಸ್ ಎಚ್. ಇವಾಗ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಪ್ಲಸ್ ಎಚ್, 1ಕ್ಕಿಂತ ಒಂದು ಚೂರು ಜಾಸ್ತಿ 1.5 1.999 ಹೋಯ್ತು ಅಂತಂದ್ರೆ 2 ಆಗಿಬಿಡ್ತೈತಿ. ಮತ್ತದು 1.1 ಆಯ್ತು ಅಂದ್ರೆ ಏನು, ಸಾರಿ 1.111 ಇತ್ತಂದ್ರು 1 ಕೊಡ್ತೈತಿ, 1.999 ಇತ್ತಂದ್ರು 1 ಕೊಡ್ತೈತಿ, 2 ಹೋಗಂಗಿಲ್ಲ ಅದು. 1.99 ಆದ್ರೂ ಸದಕ್ಕೆ ನಿನಗೆ ಏನ್ ಕೊಡ್ತ 1 ಕೊಡ್ತೈತಿ. ಹಂಗೆ 1 ಪ್ಲಸ್ ಎಚ್ 1ಗೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಏನಕ್ಕೈತದ 1 ಕೊಡ್ತೈತಿ ನಿನಗೆ. 1 ಪ್ಲಸ್ ಎಚ್ 1 ಕೊಡ್ತೈತಿ. ಮೈನಸ್ ಎಫ್ ಆಫ್ 1 ಇಂಟೀಜರ್ ಹಾಕಿದಾಗ 1 ಹಾಕಿದಾಗ 1 ಕೊಡ್ತೈತಿ ನಿನಗೆ, ಡಿವೈಡೆಡ್ ಬೈ ಎಚ್. 1 ಮೈನಸ್ 1 0 ಡಿವೈಡೆಡ್ ಬೈ ಎಚ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರು ಒಂದ ಬಿಟ್ರು ಅಂತ, ಸಾರಿ ಲಿಮಿಟ್ ಅಪ್ಲೈ ಮಾಡಿ. ಇದಕ್ಕೆ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಮೈನಸ್ 1 0 ಆಯ್ತು, ಡಿವೈಡೆಡ್ ಬೈ ಎಚ್. ಇದನ್ನ 0 ಬೈ ಎಚ್ ಏನಾತಪ್ಪ, ಇದು 0 ಆಗಿಬಿಡ್ತೈತಿ. 0 ಬೈ ಎಚ್ ಏನಾತಂಗಾರ ಇದು 0 ಆಗಿಬಿಡ್ತೈತಿ. 0ಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಬಿಡು, ಅದು ಕಾನ್ಸ್ಟೆಂಟ್ ನಂಬರ್ ಅದು. ಆನ್ಸರ್ ಏನದ 0ನ ಸಿಕ್ಬಿಡ್ತೈತಿ ನಿನಗದು. ಸೊ ಹಂಗಾರೆ ಅಲ್ಲಿ ನಾಟ್ ಡಿಫೈನ್ ಬಂತು, ಇಲ್ಲಿ 0 ಬಂತು. ಹಿಯರ್ ಎಲ್ ಎಚ್ ಡಿ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಡಿ. LHD is not equal to RHD. Therefore f of x is not differentiable at x equal to 1. Same to same at x equal to 2 ಮಾಡ ಅಂತ ಹೇಳ್ತಾನವ. ಇಲ್ಲಿ ಎಲ್ಲೆಲ್ಲಿ 1 ಐತಿ ಅಲ್ಲಿ 2 ಹಾಕೋರಿ, ಸಾಲ್ವ್ ಮಾಡ್ರಿ, ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಇಲ್ಲ ನಾ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬಿಡ್ತೀನಿ, ಇಲ್ಲೇ ಇದನ್ನ ಕನ್ವರ್ಟ್ ಮಾಡ್ಬಿಡ್ತೀನಿ. at x equal to 2 ಅಂದಾನ. ಸೊ ಇಲ್ಲಿ ಏನ್ ಮಾಡ್ತೀನಿ 2 ಮಾಡ್ಕೋತೀನಿ, ಇಲ್ಲಿ ಏನ್ ಮಾಡ್ಕೋತೀನಿ 2 ಪ್ಲಸ್ ಎಚ್ ಮಾಡ್ಕೋತೇನೆ. ಇನ್ನು ಉಳಿಕಿದ್ದೆಲ್ಲ ಫಾರ್ಮುಲಾ ಎಲ್ಲ ಸೇಮ್ ಐತಿ. ಸೊ ಇಲ್ಲಿ ಮುಂದಿನ ಸಿಂಪ್ಲಿಫಿಕೇಶನ್ ಏನಕ್ಕೈತಿ ಚೆಕ್ ಮಾಡೋದು. ಇದೆಲ್ಲ ಫಾರ್ಮುಲಾ ಅಂತ ಸೇಮ್ ಅಲ್ಲ. 1 ಮೈನಸ್ ಎಚ್ ಇದ್ದಲ್ಲಿ 2 ಮೈನಸ್ ಎಚ್ ಬರ್ದೇನೆ. ಸೊ ಈ 2 ಮೈನಸ್ ಎಚ್ ಹಾಕಪ್ಪ. ಎಫ್ ಆಫ್ 2 ಮೈನಸ್ ಎಚ್ ಏನೈತಿ, 2 ಮೈನಸ್ ಎಚ್ 2ಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಪ್ಪ ಅಂತಂದ್ರೆ ಮತ್ತೆ 1ಗೆ ಹೋಗ್ಬಿಡ್ತೈತೆ ಅದು. 2ಕ್ಕಿಂತ ಕಡಿಮೆ ಅಂದ್ರೆ 1.5 ಆಗ್ಬೋದು. 1.5 ಅಂತಂದ್ರೆ ಇದ್ರಾಗ ಹಾಕಿದ್ರೆ ಏನಾಕೈತದ 1 ಕಡೆ ಹೋಗ್ಬಿಡ್ತೈತದ, ಅದ್ರ ಹಿಂದಿನ ನಂಬರಿಗೆ ಹೋಗ್ತೈತಿ, ಹಿಂದಿನ ಇಂಟೀಜರಿಗೆ. ಸೊ ಏನ್ ಬಂತ 2 ಮೈನಸ್ ಎಚ್ 1 ಬಂತ, 2 ಮೈನಸ್ ಎಚ್ 1 ಬಂತ. ಇನ್ ಎಫ್ ಆಫ್ 1 ಹಾಕಿದಾಗ ಏನ್ ಕೊಡ್ತೈತದ 1 ಹಾಕಿದಾಗ 1 ಕೊಡ್ತೈತಿ ಇಂಟೀಜರ್ ಒಳಗೆ. ಸಾರಿ ಇಲ್ಲಿ 2 ಹಾಕ್ಬೇಕಾಗಿತ್ತಲ್ಲ ಎ ಪ್ಲೇಸ್ ಒಳಗ. ಯಾಕಂದ್ರೆ ಎ ಜಾಗದಾಗ 2 ಹಾಕ್ಬೇಕಲ್ಲ ಎಲ್ಲ ಕಡೆ. ಎಫ್ ಆಫ್ 2 ಹಾಕಿದಾಗ 2ನ ಕೊಡ್ತೈತಿ, ಡಿವೈಡೆಡ್ ಬೈ ಮೈನಸ್ ಎಚ್ ಹಂಗ ಇಡ್. 1 ಮೈನಸ್ 2 ಏನಾಗ್ತದ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಮೈನಸ್ 2 -1 ಡಿವೈಡೆಡ್ ಬೈ ಮೈನಸ್ ಎಚ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೂ ಸದೇಕ ಎಚ್ ಟೆನ್ಸ್ ಟು 0 ಮಾಡಿದಾಗ ನಾಟ್ ಡಿಫೈನ್ ಬಂತದು. ಏನ್ ಬಂತಿಲ್ಲಿ ನಾಟ್ ಡಿಫೈನ್ ಬಂತು. ಆನ್ಸರ್ ಏನಿದ್ರದ್ದು ನಾಟ್ ಡಿಫೈನ್. ಈಗ ಆರ್ ಎಚ್ ಡಿ ಚೆಕ್ ಮಾಡ್ಕೊಂಡು 2 ಪ್ಲಸ್ ಎಚ್ ಎಫ್ ಆಫ್ 2 ಪ್ಲಸ್ ಎಚ್ 2ಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ಅನ್ಕೊಟ್ಟು. ಸ್ವಲ್ಪ ಜಾಸ್ತಿ ಮಾಡಿದಿಪ್ಪ ಅಂತಂದ್ರೆ ಅದೇನೈತಿ 2.99 ಇದ್ದಾಗ 2ನ ಕೊಡ್ತೈತಿ, ಒಂದು 2.1 ಇದ್ದಾಗ 2ನ ಕೊಡ್ತೈತಿ. ಅದು ಎಫ್ ಆಫ್ 2 ಪ್ಲಸ್ ಎಚ್ 2 ಸಿಕ್ತು. ಮೈನಸ್ ಎಫ್ ಆಫ್ 2 ಇಂಟೀಜರ್ ಹಾಕಿದಾಗ ಇಂಟೀಜರ್ ಕೊಡ್ತೈತೆ, ಡಿವೈಡೆಡ್ ಬೈ ಎಚ್ ಹಂಗ ಹೇಳಿ. ಇದು ಏನಂತ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 2 ಮೈನಸ್ 2 0 ಡಿವೈಡೆಡ್ ಬೈ ಎಚ್. 0 ಬೈ ಎಚ್ ಏನಕ್ಕೈತಿ 0 ಬೈ ಎಚ್ 0 ಆಗಿಬಿಡ್ತೈತಿ. ಸೊ ಈ 0 ಜಾಗದಾಗ ನೀ ಲಿಮಿಟ್ ಅಪ್ಲೈ ಮಾಡು ಬಿಡು, ಕಾನ್ಸ್ಟೆಂಟ್ ನಂಬರ್ ಏನ್ ಕೊಡ್ತೈತಿ ನಿನಗದ ಅದು 0ನ ಕೊಡ್ತೈತಿ. ಇಲ್ಲಿ ನಾಟ್ ಡಿಫೈನ್ ಬಂತು, ಇಲ್ಲಿ 0 ಬಂತು. ಸೊ LHD is not equal to RHD. Therefore f of x is not differentiable at x equal to 2. So this is the solution. ಸೊ ಹಂಗಾರೆ ಇವಾಗ ಕ್ವಶನ್ ನಂಬರ್ 10 ಆಯ್ತು. ನಾವು ಆಕ್ಚುಲಿ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 10 ವರೆಗೂ ಎಲ್ಲ ಕ್ವಶನ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೆ ಐತಿ. ಆಮೇಲೆ ಕಂಟಿನ್ಯೂಟಿ ಕಾನ್ಸೆಪ್ಟ್ ಅನ್ನ ಅದಕ್ಕಿಂತ ಮುಂಚೆ ಥಿಯರಾಟಿಕಲ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಕಂಟಿನ್ಯೂಟಿ 5.1 ಸಾಲ್ವ್ ಮಾಡಿ 5.2 ಮುಗಿಸಿದ್ವಿ. ಇನ್ ನೆಕ್ಸ್ಟ್ 5.3 ಸಾಲ್ವ್ ಮಾಡೋಣ. ಓಕೆ, ರೈಟ್ ಡೌನ್.